ರಾಮನ್ಗೌಡರ ಜೊತೆ ರಾಯಚೂರಿನ ಸಮಸ್ಯೆಗಳ ರೌಂಡ್. 2400 ಮನೆಗಳು ರಾಜೀವ್ ಗಾಂಧಿ ವಸತಿ ಯೋಜನೆ ಇದೆ. ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ. ವಾಟರ್ ಸಮಸ್ಯೆಗಳ ಬಗ್ಗೆ ತಮಗೆ ತಿಳಿಸ್ತೀನಿ. ಯಾವುದೇ ಕಾರಣಕ್ಕೂ ಒಬ್ಬ ಅಧಿಕಾರಿ ಕೂಡ ಇರೋದಿಲ್ಲ. ಇವರು ಅವರೇ ಪ್ರೈವೇಟ್ ಏಜೆನ್ಸಿಯವರು. ಅಷ್ಟು ಪ್ಲಾನ್ ಇಲ್ಲದೆ ಮಾಡ್ಬಿಡ್ತಾರ ಸರ್. ಪ್ಲಾನಿಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡು. ಕಂಪ್ಲೀಟ್ ಇಲ್ಲಿ ಕರಪ್ಷನ್ ಮಾಡೋದಕ್ಕೆ ಮೂಲ ಕಾರಣನೇ ಶಾಸಕರಾಗ್ಬಿಟ್ರು. ರಾಯಚೂರು ಜಿಲ್ಲೆ ನಿಜಕ್ಕೂ ಕೂಡ ಸಮಸ್ಯೆಗಳ ಆಗರಾನ. ಇವತ್ತಿಗೂ ಈ ಸ್ಪಿನ್ನಿಂಗ್ ಮಾಲೀಕರು ಏನ್ರ ಸರ್ಕಾರ ಇತ್ತು ಮೊದಲು, ಅವರು ಗಮನ ವಹಿಸ್ತಾ ಇಲ್ಲ. ಅವತ್ತು ಅನ್ನದಾತ ಸ್ಪಿನ್ನಿಂಗ್ ಮಿಲ್ಲು ಇವತ್ತು ಶಾಪಗ್ರಸ್ತ ಸ್ಪಿನ್ನಿಂಗ್ ಮಿಲ್ ಆಗ್ಬಿಟ್ಟಿದೆ. ಹಿಂದುಳಿದ ಜಿಲ್ಲೆ ಅಂತ ನಮ್ಗೆ ಹಣೆಪಟ್ಟಿ ಕಟ್ಬಿಟ್ಟಿದ್ದಾರೆ. ನಮ್ಮ ಹಣೆ ಬರದಲ್ಲಿ ಹೆಂಗಿದೆ ಅಂತಂದ್ರೆ ನಾವು ಹಂದಿಗಳನ್ನ ಸಹಿಸ್ಕೋಬೇಕು, ನಾಯಿಗಳನ್ನ ಸಹಿಸ್ಕೋಬೇಕು. ಎಲ್ಲಾನು ಬ್ಲರಿಂಗ್ ಇರುತ್ತೆ. ಡಾಕ್ಟರ್ಸ್ ಗಳು ಇದನ್ನ ಎಕ್ಸೆಪ್ಟೇ ಮಾಡಲ್ಲ. ಈ ನೀರನ್ನ ಕೂಡಿಸಿ ಇಡೀ ಮೆಡಿಕಲ್ ಮಾಫಿಯಾ ರಾಯಚೂರು ತುಂಬಾ ದಂಧೆ ನಡೀತಾ ಇದೆ. ಇಲ್ಲಿನ ಆಹಾರ ಕಲ್ಮಶ, ಗಾಳಿ ಕಲ್ಮಶ. ಇಲ್ಲಿ ಕರೆಂಟ್ ಹೋಗ್ತಿದ್ರೆ 3 ತಾಸು 4 ತಾಸು ಕರೆಂಟ್ ಹೋದ್ರೆ ಕೇಳೋರಿಲ್ಲ. ಇಲ್ಲಿ ರಾಮನ್ಗೌಡರು ರಾಜಕೀಯಕ್ಕೆ ಬರ್ತಾರೆ, ಸೊ ಅದಕ್ಕೆ ಇದೆಲ್ಲ ಡ್ರಾಮಾ ಮಾಡ್ತಿದ್ದಾರೆ. ರಾಜಕಾರಣದಲ್ಲಿ ಇದೀನಿ, ಇಲ್ಲ ಅಂತ ನಾವು ರಾಜಕಾರಣ ಬಿಟ್ಟೆ ನಾವಿಲ್ಲ. ಯಾಕೆ ಬೇಕಿತ್ತು ರಾಜಕೀಯ ಇಲ್ಲ ಅಂತ? ಸಮಾಜದಲ್ಲಿ ನನ್ನ ಒಂದು ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ನನ್ ಗಮನ ಅಷ್ಟೇ. ಜನರ ಸಮಸ್ಯೆಗೆ ಧ್ವನಿ ಎತ್ತುತ್ತೀನಿ, ಜನರ ಜೊತೆ ನಿಂತ್ಕೋತೀನಿ, ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರ ಜನ? ಭಾವನೆಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ರಾಯಚೂರಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಯುತ್ತೆ. ಕಾಂಗ್ರೆಸ್ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ, ಬಿಜೆಪಿ ಅವರು ಕಾಂಗ್ರೆಸ್ ಜೊತೆ ಸೈಲೆಂಟ್ ಆಗಿ ಇದ್ ಬಿಡ್ತಾರಂತೆ. ಅನುಭವಿಸಿದೀನಿ ಕೂಡ. ಈ ಜೆಡಿಎಸ್ ಅಲ್ಲಿ ಯಾಕೆ ಸರ್ ಜೆಡಿಎಸ್ ಬಿಟ್ಟು ಹೋಗಲ್ಲ ತುಂಬಾ ಜನ? ಬೇರೆ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥದ್ದೇ ಜೆಡಿಎಸ್ ಇಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ಎನ್, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಹಿಂದೆ ಯಾವ್ದೋ ಅದ್ಭುತ ಮನೆ ಕಾಣಿಸ್ತಾ ಇದೆ, ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಅಂತ ನೀವೆಲ್ಲರೂ ಕೂಡ ಅನ್ಕೋಬಹುದು. ಬಟ್ ಇವತ್ತು ಹೋಮ್ ಟೂರ್ ಮಾಡ್ತಾ ಇಲ್ಲ, ಬದಲಿಗೆ ನಿಮ್ಮ ಮುಂದೆ ಒಂದು ಜಿಲ್ಲೆಯ ಚಿತ್ರಣವನ್ನ ಸಂಪೂರ್ಣವಾಗಿ ಬಿಚ್ಚಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬಹುಶಃ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಅವರದ್ದೇ ಧಾಟಿಯಲ್ಲಿ ಅವರ ವಿಚಾರಗಳನ್ನ ಹಂಚ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆದ್ರೆ ಇವತ್ತು ನಮ್ಮ ಜೊತೆ ತನ್ನ ಕ್ಷೇತ್ರದ ಜನರ ಮತ್ತು ತನ್ನ ಜಿಲ್ಲೆಯ ಜನರ ಹಿತಕ್ಕಾಗಿ ಇಲ್ಲ ನಾನು ಜಿಲ್ಲೆಯ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀನಿ, ನೀವು ದಯವಿಟ್ಟು ರಾಯಚೂರಿಗೆ ಬನ್ನಿ ಅಂತ ಹೇಳಿ ನಮ್ಮನ್ನ ಕರೆಸ್ಕೊಂಡಿದ್ದಾರೆ. ಸೊ ಯಾರು ಏನು ಅನ್ನುವಂತ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇವತ್ತು ನಮ್ಮ ಅತಿಥಿ ಅವರ ಮನೆಗೆ ಹೋಗಲ್ಲ, ಇವತ್ತು ಫಸ್ಟ್ ಅವರನ್ನ ಕರ್ಕೊಂಡು ಬೇರೆ ಬೇರೆ ಸ್ಪಾಟ್ ಗಳಿಗೆ ಹೋಗ್ತೀವಿ. ಸೊ ರಾಮನ್ಗೌಡರ ಜೊತೆ ರಾಯಚೂರಿನ ಸಮಸ್ಯೆಗಳ ರೌಂಡ್ಸ್ ಆಗ್ತಾ ಇದೀವಿ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಸರ್, ಬೇರೆ ಬೇರೆ ರಾಜಕಾರಣಿಗಳು ಅವ್ರ ಮನೆಗಳಿಗೆ ಹೋದಾಗ ಹೋಮ್ ಟೂರ್ ಮಾಡ್ತಾ ಇದ್ವಿ, ಎಲ್ಲ ಕಲರ್ಫುಲ್ ಜಗತ್ತನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ನನಗ್ ಬಹಳ ಖುಷಿ ಆಗಿದ್ದೇನು ಅಂತಂದ್ರೆ ರಾಯಚೂರ್ ಜನರ ಸಮಸ್ಯೆಗಳನ್ನೇ ನೀವು ತೋರಿಸ್ಬೇಕು, ಬರ್ರಿ ರಾಯಚೂರಿಗೆ ಅಂತ ಚಾಲೆಂಜ್ ಮಾಡಿದ್ರಿ. ಸೊ ನಿಮ್ಮ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡಿ ಬಂದಿದ್ದೀನಿ. ಬನ್ನಿ ಸರ್, ಹಾಗಿದ್ರೆ ಹೋಗೋಣ ರಾಯಚೂರು ಸಮಸ್ಯೆಗಳು ನೋಡೋಣ. ಸಂತೋಷ, ಥ್ಯಾಂಕ್ ಯು. ಬನ್ನಿ ತೋರಿಸ್ತೀನಿ. ಓಕೆ, ಬನ್ನಿ ವೀಕ್ಷಕರೇ. ರಾಯಚೂರು ಈಗ ಫಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಸರ್ ನಾವು? ಫಸ್ಟ್ ಇದು 2400 ಮನೆಗಳು ರಾಜೀವ್ ಗಾಂಧಿ ವಸತಿ ಯೋಜನೆ ಇದೆ. ಆ ಯೋಜನೆಯಲ್ಲಿ ಆಗಿರ್ತಕ್ಕಂಥದ್ದನ್ನ ನಾನು ತಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಅದ್ರ ನಂತರ ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ. ಸರ್ಕಾರಿ ಆಸ್ಪತ್ರೆ ನೋಡ್ಕೊಂಡು ಅಲ್ಲಿರ್ತಕ್ಕಂಥ ಪಕ್ಕದಲ್ಲಿ ಇರ್ತಕ್ಕಂಥ ಕಾಲೋನಿ ಇದೆ, LBS ನಗರ ಅಂತೇಳಿ. ಆ ನಗರದಲ್ಲಿ ಬರ್ತಕ್ಕಂಥ ವಾಟರ್ ಸಮಸ್ಯೆಗಳ ಬಗ್ಗೆ ತಮ್ಗೆ ತಿಳಿಸ್ತೀನಿ. ನಂತರ ಮುಂದಿನ ಏನೇನು ಸಮಸ್ಯೆಗಳಿದಾವೆ ಎಲ್ಲ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಅಮೇಜಿಂಗ್. ವೆಲ್ ವೀಕ್ಷಕರೇ, ಫಾಲೋ ಮಾಡಿ. ನಾವು ಹೋಗ್ತಾ ಇದೀವಿ ರಾಯಚೂರಿನ ಸಮಸ್ಯೆಗಳನ್ನ ನಿಮ್ಮ ಮುಂದೆ ಅನಾವರಣಗೊಳಿಸೋದಕ್ಕೆ. ಯಾಕೆಂತಂದ್ರೆ ಮಾಧ್ಯಮ ಒಂದು ದೊಡ್ಡ ಶಕ್ತಿ. ಈ ಶಕ್ತಿಯನ್ನ ಸದುಪಯೋಗ ಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ರಾಮನ್ಗೌಡರ ಪ್ರಯತ್ನ. ರಾಯಚೂರು ರೌಂಡ್ಸ್. ಓಕೆ ವೀಕ್ಷಕರೇ, ಸೊ ಈಗ ಯಾವುದು ಏನ್ ಸರ್ ಇದು? ಪ್ರೈವೇಟ್ ವಿಲ್ಲಾಗಳ ಏನ್ ಕಥೆ ಇದು? ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಹೇಳಿ ಇದು ಸರ್ಕಾರದ ಯೋಜನೆ ಸರ್. ಇದು ಸರ್ಕಾರಿ ಯೋಜನೆ ಸರ್. ಇದು ಈ ಸರ್ಕಾರಿ ಯೋಜನೆಗೆ ಸರ್ಕಾರ ಸುಮಾರು 200 ಕೋಟಿ ರೂಪಾಯಿ ಬಜೆಟ್ ಅನ್ನ
ಮೀಸಲಿಟ್ಟಿರ್ತಕ್ಕಂಥದ್ದು. ಓಕೆ. ಇದನ್ನ ನಾವು ತಮ್ಗೆ ತೋರಿಸ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಈ ಮನೆಗಳೇನಿದಾವಲ್ಲ, ಇದು ಸುಮಾರು 2400 ಮನೆಗಳಿದಾವ. 2400 ಮನೆಗಳನ್ನ ಇಲ್ಲಿರ್ತಕ್ಕಂಥ ವಸತಿ ರೈತರಿಗೆ ಕೊಡ್ಬೇಕನ್ನೋ ಉದ್ದೇಶದಿಂದ ನಿರ್ಮಿಸಲ್ತಕ್ಕಂಥದ್ದು. ಈ ಜಮೀನು ಯಾವ ರೀತಿಯಾಗಿದೆ ಅಂದ್ರೆ, ಇದೆಲ್ಲ ಕಂಪ್ಲೀಟ್ ಸೌಳು ಜಮೀನು ಸರ್. ಇದು ಬಲಭಾಗದಲ್ಲಿ ಇರ್ತಕ್ಕಂಥದ್ದು, ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಸೌಳು ಜಮೀನು. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಇಲ್ಲಿರ್ತಕ್ಕಂಥ ಜಮೀನು ಯಾವುದೇ ಕಾರಣಕ್ಕೂ ಪೂರ್ವಜರ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಇದು ಯಾವುದೇ ವ್ಯವಸಾಯಕ್ಕೆ ಯೋಗ್ಯವಲ್ಲದ್ದು ಮತ್ತು ಇಲ್ಲಿ ಯಾವುದೇ ಕಟ್ಟಡ ನಿರ್ಮಾಣಕ್ಕೂ ಯೋಗ್ಯವಲ್ತಕ್ಕಂಥ ಜಮೀನು. ಇದಲ್ದೇನೆ ಇದಕ್ಕೆ ಅಂಟ್ಕೊಂಡು ಇವತ್ತು ಜಗತ್ತಲ್ಲಿ ಎಲ್ದಿ ನಡೆದೇ ಇರ್ತಕ್ಕಂಥ ಒಂದು ಕಾಂಕ್ರೀಟಿಂಗ್ ವ್ಯವಸ್ಥೆ ರಾಯಚೂರಲ್ಲಿ ಯಾಕೆ ನಡೀತಾ ಇದೆ ಅಂದ್ರೆ, ಹಳ್ಳದಲ್ಲಿ ಕೂಡ ಪಿಲ್ಲರ್ ಹಾಕಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇದು ನಿಮ್ಗೆ ಕಾಣಿಸ್ತಾ ಇರೋದೆಲ್ಲ ಹಳ್ಳ ಅಂತಂದ್ರೆ, ಇದು ಸುಮಾರು 1000 ಎಕರೆ ಜಮೀನ್ ನೀರು ಇದೇ ರೀತಿ ಮೂವ್ಮೆಂಟ್ ಆಗುತ್ತೆ. ಈ ಮೂವ್ಮೆಂಟ್ ಆಗ್ತಕ್ಕಂತ ನೀರಲ್ಲಿ ಇವತ್ತು ಪಿಲ್ಲರ್ ಗಳನ್ನ ಹಾಕಿದ್ದಾರೆ. ಇವತ್ತು ಪಿಲ್ಲರ್ ಗಳನ್ನ ಹಾಕಿ ನಾಳೆ ಇವತ್ತು ಆ ಹಳ್ಳದ ನೀರು ಈಗ ಮಳೆಗಾಲ ಪ್ರಾರಂಭ ಆಗ್ತದೆ. ಈ ಮಳೆಗಾಲ ಪ್ರಾರಂಭ ಆದ ಕೂಡಲೇ ಏನಾದ್ರು ನೀರ್ ಹರ್ಕೊಂಡು ಬಂತು ಅಂದ್ರೆ ಆ ಮನೆಗಳು ಕೊಚ್ಚಿ ಹೋಗ್ತಕ್ಕಂತ ಸಾಧ್ಯತೆಗಳು ಬಹಳ ಇದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಸಾಕಷ್ಟು ಸಾರಿ ಮನವಿ ಮಾಡಿದೀವಿ. ಈ ಸೌಳು ಜಮೀನ್ ಇದೆ, ಈ ಸೌಳು ಜಮೀನು ಅಷ್ಟೊಂದು ಯೋಗ್ಯ ಅಲ್ಲ ಮನೆ ನಿರ್ಮಾಣ ಮಾಡ್ಲಿಕ್ಕೆ. ಇನ್ನೊಂದು, ಇಲ್ಲಿರ್ತಕ್ಕಂಥ ಜನ ಅತ್ಯಂತ ಬಡ ಜನರು. ಇಲ್ಲಿಗೆ ಬರ್ತಕ್ಕಂಥ ಜನ ಬಡ ಜನರು. ನೀವು ಅವರಿಗಾಗಿ ಮೀಸಲಾಗಿ ಇಟ್ಟಿರ್ತಕ್ಕಂಥ ಹಣನ ದುರುಪಯೋಗ ಮಾಡಬೇಡಿ. ಇದು ದುರುಪಯೋಗ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಗುತ್ತಿಗೆದಾರ ಮೊದಲನೇದಾಗಿ ಗುತ್ತಿಗೆದಾರ ಏನ್ ಮಾಡಿದಾನಂತಂದ್ರೆ, ಇಲ್ಲಿ ಸುಮಾರು ಜಾಗಗಳನ್ನ ಅವನು ಗುತ್ತಿಗೆ ತಗೊಂಡು ಅವನು ಇನ್ನೊಬ್ಬನಿಗೆ ಮನಸ್ಸಿಗೆ ಒಂದಿಷ್ಟು ದುಡ್ಡು ಇಸ್ಕೊಳ್ಳೋದು, ಒಂದಿಷ್ಟು ಬಿಲ್ಡಿಂಗ್ಗಳು ಕೊಟ್ಬಿಡೋದು, ನೀನ್ ಒಂದಿಷ್ಟು ಕಟ್ಕೋ ಅಂತೇಳಿ. ಇಲ್ಲಿ ಈ ರೀತಿಯಾಗಿ ಗುತ್ತಿಗೆದಾರನಿಂದ ಮೊದಲು ಮೋಸ ಆಗ್ತದೆ. ಸರ್ಕಾರ ಬ್ಲಾಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಗುತ್ತಿಗೆದಾರನಿಗೆ ಮೊದಲನೇ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದರ ನಂತರ ಆ ಗುತ್ತಿಗೆದಾರನು ಇನ್ನೊಬ್ಬ ಗುತ್ತಿಗೆದಾರನಿಗೆ ಕೊಡೋದು, ಅವನು ಒಂದು ಕಾಂಟ್ರಾಕ್ಟ್ ಕೊಡೋದು, ಅವನು ಇನ್ನೊಬ್ಬನಿಗೆ ಕೊಡೋದು. ಈ ರೀತಿ ಮನೆಗಳನ್ನ ಹಂಚಿಕೆ ಮಾಡಿ ಮಾರಾಟ ಮಾಡ್ತಕ್ಕಂಥ ಕೆಲಸ ನಡೀತದೆ. ಇದಲ್ದೇನೆ ನಾಳೆ ಬೆನಿಫಿಷಿಯರ್ಸ್ ಅಂದ್ರೆ ಈಗ ಇಲ್ಲಿರ್ತಕ್ಕಂಥ ವಸತಿ ರಹಿತ ಜನಾಂಗದವರಿಗೆ ನಾಳೆ ಜಮೀನ್ ಕೊಟ್ಟಾಗ ಆ ಜಮೀನಿನ ದೃಢತೆ ಇರೋದಿಲ್ಲ. ಯಾಕಂದ್ರೆ ಯಾವ ರೀತಿ ಆಗಿದೆ ಅಂದ್ರೆ, ಇಲ್ಲಿರ್ತಕ್ಕಂಥದ್ದು ವ್ಯವಸ್ಥೆ ಕಂಪ್ಲೀಟ್ ಕರಪ್ಷನ್ ಇಂದ ಕೂಡ್ಕೊಂಡ್ಬಿಟ್ಟಿದೆ. ಇಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿ ಬರೋದಿಲ್ಲ. ಸರ್ಕಾರಿ ಕಚೇರಿ ಇಲ್ಲಿ ಒಬ್ಬ ಅಧಿಕಾರಿ ಬರ್ಬೇಕು, ಡೈಲಿ ಅವನ ಅಟೆಂಡೆನ್ಸ್ ಇರ್ಬೇಕು. ಯಾಕಂದ್ರೆ 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂದ್ಮೇಲೆ ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್ ಆದ್ರೂ ಇಲ್ಲಿ ಬಂದಿರ್ಬೇಕು. ಯಾವುದೇ ಕಾರಣಕ್ಕೆ ಒಬ್ಬ ಅಧಿಕಾರಿ ಕೂಡ ಇರೋದಿಲ್ಲ. ಇವರು ಅವರೇ ಪ್ರೈವೇಟ್ ಏಜೆನ್ಸಿಯವರು ಏನು ಮೇಕು ಕನ್ಸ್ಟ್ರಕ್ಷನ್ ಅಂತ ಏನ್ ಮಾಡ್ಕೊಂಡಿದ್ದಾರೆ ಇವರು, ಅವರೇ ಬರ್ಬೇಕು. ಅವರೇ AEE, ಅವರೇ AE, ಅವರೇ JE, ಅವರೇ ಪ್ಲಾನ್ ಮಾಡೋದು, ಅವರೇ ಉಸುಕ್ ತರ್ಸೋದು, ಅವರೇ ಕಂಕರ್ ತರ್ಸೋದು. ಯಾವುದು ಮಟೀರಿಯಲ್ ಇವತ್ತು ಪ್ರಾಪರ್ ಚಾನಲ್ ಅಲ್ಲಿ ಇಲ್ಲ. ನಾವು ರಾಡ್ಗಳ ಬಗ್ಗೆ ಹೇಳ್ತೀವಿ, ಉಸ್ಕಿನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಿ, ಕಂಕರ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಅದಲ್ದೇನೆ ಇಲ್ಲಿರ್ತಕ್ಕಂಥ ಹಳ್ಳದ ಬಗ್ಗೆನೂ ಸಾಕಷ್ಟು ಕಂಪ್ಲೇಂಟ್ ಮಾಡಿದ್ವಿ. ನೀವು ಬೇರೆ ಜಮೀನು ಇದೆ ಅಲ್ಲಿ ನೀವು ಮನೆಗಳ ನಿರ್ಮಾಣ ಮಾಡ್ಬೋದಿತ್ತಲ್ಲ ಅಂತಂದ್ರೆ ಯಾವುದಕ್ಕೂ ಕೇರ್ ಏನಿಲ್ಲ. ಎಲ್ಲದಕ್ಕೂ ಇಲ್ಲಿ ನಗರ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ರು, ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಹಲವಾರು ನಾಯಕರುಗಳು ಅವರಿಗೆ ಕಂಪ್ಲೀಟ್ ಸಾಥ್ ಕೊಟ್ಬಿಟ್ರು. ನಾನ್ ಶಾಸಕ ಇದ್ದೀನಿ, ನಿಮ್ಗೆ ಯಾರು ಏನ್ ತೊಂದರೆ ಕೊಡಲ್ಲ, ನೀವು ಮಾಡಿ. ಈ ರೀತಿ ಎಲ್ಲ ಕಂಪ್ಲೀಟ್ ಇಲ್ಲಿ ಕರಪ್ಷನ್ ಮಾಡೋದಕ್ಕೆ ಮೂಲ ಕಾರಣನೇ ಶಾಸಕರಾಗ್ಬಿಟ್ರು. ಯಾಕಂದ್ರೆ ಆವಾಗ ಬಿಜೆಪಿ ಸರ್ಕಾರ ಇತ್ತು. ಇದನ್ನ ಉದ್ಘಾಟನೆ ಮಾಡಿರ್ತಕ್ಕಂತ ಮಾನ್ಯ ಸಚಿವರು, ಈಗಿನ ಕೇಂದ್ರ ಸಚಿವರು ಇದ್ದಾರೆ ವಿ ಸೋಮಣ್ಣ ಸರ್, ಇದನ್ನ ಉದ್ಘಾಟನೆ ಮಾಡೋಕೆ ಈ ಸ್ಥಳಕ್ಕೆ ಬಂದಿಲ್ಲ. ಯಾಕಂದ್ರೆ ಈ ಸ್ಥಳಕ್ಕೆ ಬಂದ್ರೆ ಅವರು ಇದನ್ನ ಗ್ಯಾರಂಟಿ ಅವಾಯ್ಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಯಾರಿಗೆ, ಶಾಸಕರಿಗೆ. ಆ ಕಾರಣಕ್ಕಾಗಿ ಶಾಸಕರು ಏನ್ ಮಾಡಿದ್ರು ಅಂದ್ರೆ ಅವ್ರನ್ನ ಇಲ್ಲಿ ಬರೋದಕ್ಕೆ ಬಿಡ್ಲಿಲ್ಲ. ಅಗ್ರಿಕಲ್ಚರ್ ಕಾಲೇಜಲ್ಲಿ ಇಟ್ಕೊಂಡು ಅಲ್ಲಿಂದನೇ ರಿಬ್ಬನ್ ಕಟ್ ಮಾಡಿಸ್ಬಿಟ್ರು. ಈ ಒಂದು ಕಟ್ಟಡ ನಿರ್ಮಾಣ ಮಾಡೋದಿಕ್ಕೆ. ಆದ್ರೆ ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ನೋಡ್ಲಿಕ್ಕೆ ಇದು ಸಾಕ್ಷಿ ಆಗ್ತದೆ.
ಯಾಕಂದ್ರೆ ಇವತ್ತು ಕೇರಳದಲ್ಲಿ ನೋಡಿದ್ರಿ, ನೀವು ಬಿಹಾರದಲ್ಲಿ ನೋಡಿದ್ರಿ, ಯಾವ್ದಾರ ಅಪಾರ್ಟ್ಮೆಂಟ್ಗಳು ಕುಸಿತ ಅದಂತದ್ರ ಬಗ್ಗೆ. ಆದ್ರೆ ನಾವು ಲೈವ್ ಆಗಿ ನೋಡ್ಬೇಕಂತ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಹೇಳ್ತಾ ಇದೀವಿ, ಗಮನ ವಹಿಸ್ಲಿಕ್ಕೆ ಹೇಳ್ತಾ ಇದೀವಿ. ಕೂಡಲೇ ಇದನ್ನ ತಕ್ಷಣ ನಿಲ್ಸಿ. ಇನ್ನು ಇದುವರೆಗಾಗಿ ಯಾವ್ದು ಅನಾಹುತ ಸಂಭವಿಸಿಲ್ಲ. ನೀವು ನಿರ್ಮಾಣ ಆದ್ಮೇಲೆ ನಾಳೆ ಏನಾದ್ರು ಭೂಮಿ ಈಗ ಲಾಸ್ ಆಗಲ್ವೇ ಸರ್ ನಿಲ್ಲಿಸ್ಬಿಟ್ರೆ ಫುಲ್? ನೋಡ್ರಿ ಲಾಭದ ಬಗ್ಗೆಗಿಂತಲೂ ನಾಳೆ ಮನುಷ್ಯ ಹೋದ್ರೆ ಮತ್ತೆ ವಾಪಸ್ ಜೀವಂತವಾಗಿ ಬರೋದಿಲ್ಲ. ಸರ್ಕಾರದ ಹಣ ಇವತ್ತು ಪೋಲ್ ಆಗಿದೆ. ಅಷ್ಟು ಪ್ಲಾನ್ ಇಲ್ದೆ ಮಾಡ್ಬಿಡ್ತಾರ ಸರ್ ಸರ್ಕಾರಿ ಅಧಿಕಾರಿಗಳು ನೀವು ಯಾವುದನ್ನ ನೋಡಿ ಪ್ಲಾನಿಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡು. ಇದು ಕೇವಲ ದುಡ್ಡಿಂದ ನಡೆದಿರ್ತಕ್ಕಂಥದ್ದು. ಇದಕ್ಕೆ ಯಾವುದೇ ವ್ಯವಸ್ಥಿತವಾಗಿ ನಾವು ವಸತಿ ರೈತರಿಗೆ ವಸತಿ ಸೌಲಭ್ಯ ಕೊಡ್ಬೇಕಂತಕ್ಕಂಥದ್ದಲ್ಲ. ಇವತ್ತು ಜಮೀರ್ ಅಹಮದ್ ಅವರು ನಾವು ಲಕ್ಷ ಮನೆಗಳು ಕೊಡ್ತೀವಿ ಅಂತ, ಈ ತರ ಮನೆಗಳು ಲಕ್ಷ ಅಲ್ಲ, ನೀವು ಕೋಟಿ ಕೊಟ್ಟರು ಉಪಯೋಗ ಇಲ್ಲ. ವ್ಯಕ್ತಿ ವಾಸವಾಗಿರ್ಲಿಕ್ಕೆ ಯೋಗ್ಯ ಯಾರು ಇರ್ತಾನೋ ಅವನಿಗೆ ಮಾತ್ರ ಅದು ಮನೆ ಅನ್ಸ್ಬೇಕು. ನೀವು ಯಾವ ಬೇಸ್ಮೆಂಟ್ ಮೇಲೆ ಆರೋಪ ಮಾಡ್ತಾ ಇದೀರಿ, ಯಾವ ಬೇಸಿಸ್ ಮೇಲೆ ಅಂತ? ಸರ್ ನಾನು ಈಗೆಲ್ಲ ನಿಮ್ಗೆ ಹೇಳಿದ್ನಲ್ಲ, ಇದು ಜಮೀನು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಯಾವಾಗ ಕುಸಿತದ ಗೊತ್ತಿಲ್ಲ. ಎರಡನೇದೇನಂದ್ರೆ ಇಲ್ಲಿ ಮಟೀರಿಯಲ್ ಏನ್ ಯೂಸ್ ಮಾಡಿದಾರಲ್ಲ, ಈ ಜಮೀನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಟೀರಿಯಲ್ ಅಲ್ವೇ ಅಲ್ಲ. ಇದು ಕೇವಲ 2 ಫೀಟ್ ತೋಡೋದು, ಅಲ್ಲಿಂದ ಬೇಸ್ಮೆಂಟ್ ಹಾಕೊಂಡ್ ಬರೋದು. ಬೇಸ್ಮೆಂಟ್ ಹಾಕ್ಲಿಕ್ಕೆ ಅದೇ ಸೌಳು ಜಮೀನನ್ನ ಮುಚ್ಚೋದು. ಮತ್ತೆ ಎಲ್ಲಿಂದ ಹೊರಗಡೆಯಿಂದ ಮೊರನ್ ತರೋದಿಲ್ಲ, ಸಪೋರ್ಟಿಂಗ್ ಕಲ್ಲುಗಳು ತರೋದಿಲ್ಲ, ಏನಿಲ್ಲ. ಅದೇ ಯಾವ್ದು ಮಣ್ಣು ತೆಗ್ದಿರ್ತಾರೆ ಅದೇ ಲೂಸ್ ಮಣ್ಣನ್ನು ಮತ್ತೆ ವಾಪಸ್ ಮುಚ್ಚೋದು. ಅಲ್ಲಿಂದಾನೆ ಪಿಲ್ಲರ್ ಎತ್ಕೊಂಡ್ ಬರೋದು. ಆ ಪಿಲ್ಲರ್ ಎತ್ಕೊಂಡ್ ಬಂದ್ ಕೂಡ್ಲೇನೆ ಅದಕ್ಕೆ ಒಂದು ಸೈಡ್ ವಾಲ್ ಮಾಡಿಬಿಡೋದು. ಆ ಸೈಡ್ ವಾಲ್ ಮಾಡೋದು, ಮೇಲೆ ಮತ್ತೆ ಆ ಪಿಲ್ಲರ್ಗೆ ಮತ್ತೊಂದು ಕಾಂಕ್ರೀಟ್ ಹಾಕೋದು, ಮತ್ತೊಂದು ಬಿಲ್ಡಿಂಗ್ ರೆಡಿ ಆಯ್ತು ಅಲ್ಲಿಗೆ, ಮತ್ತೆ ಮೇಲೆ ಹೋಗೋದು, ಮತ್ತೆ ಸೇಮ್ ಪ್ರೊಸೆಸ್ ಮಾಡೋದು. ಇದು ಕಂಪ್ಲೀಟ್ ಏನಂತಂದ್ರೆ ಒಳ್ಳೆ ರಾಡ್ಸ್ ಇಲ್ಲ, ಕ್ವಾಲಿಟಿ ರಾಡ್ಸ್ ಗಳಿಲ್ಲ, ಉಸುಕು ಸರಿ ಇಲ್ಲ, ಸಿಮೆಂಟು ಸರಿ ಇಲ್ಲ, ಮತ್ತು ಇಲ್ಲಿ ಕಂಕರ್ ವ್ಯವಸ್ಥೆನೂ ಸರಿ ಇಲ್ಲ. ಪೌಡರ್ ನ ಮಿಕ್ಸ್ ಮಾಡಿ ಸಿಮೆಂಟ್ ಅಲ್ಲಿ ಸೇರಿಸಿ ಇವತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಲರ್ ಬರ್ಲಿಕ್ಕೆ ಏನೋ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇದನ್ನ ಸರ್ಕಾರ ಜನರಿಗೆ ಹಂಚೋಕೆನ ಮುಂಚೆ ಕಂಪ್ಲೀಟ್ ಇದನ್ನ ತನಿಖೆ ಮಾಡಿಸ್ಬೇಕು. ನನ್ನ ಉದ್ದೇಶ ಇದನ್ನ ಕಂಪ್ಲೀಟ್ ತನಿಖೆ ಮಾಡಿಸಿ, ಇದರಲ್ಲಿ ಏನು ಉಳುಕಿಲ್ಲ ಅಂದ್ರೆ ಜನರಿಗೆ ಹಂಚಿಕೆ ಮಾಡಿಕೊಡಿ. ಇಲ್ಲ ಅಂತಂದ್ರೆ ನಾಳೆ ಕೇರಳದಲ್ಲಿ ಆಗಿರ್ತಕ್ಕಂಥ ದುರಂತನ ನಾವು ನಮ್ಮಲ್ಲಿ ರಾಯಚೂರಲ್ಲಿ ನೋಡ್ಬೇಕಾಗ್ತದೆ. ಇದಕ್ಕೆ ಈಗಿರ್ತಕ್ಕಂಥ ಸರ್ಕಾರ ಯಾವತ್ತು ಹೊಣೆ ಆಗ್ತದೆ, ಅದಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮತ್ತೆ ಹೊಣೆ ಆಗ್ಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ವೀಕ್ಷಕರೇ, ತುಂಬಾ ಸ್ಪಷ್ಟವಾಗಿ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಸಾವಿರಾರು ಮನೆಗಳನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಆರೋಪ ಮಾಡ್ತಾ ಇದ್ದಾರೆ, ಸೊ ಈ ರೀತಿಯಾದಂತಹ ಸ್ಥಿತಿಗತಿ ಇಲ್ಲಿದೆ ಅಂತ. ತನಿಖೆ ಆದ ನಂತರವಷ್ಟೇ ಎಲ್ಲವೂ ಕೂಡ ಹೊರಗಡೆ ಬರ್ಬೇಕಾಗ್ತದೆ. ಯಾಕೆಂತಂದ್ರೆ ನನಗಂತೂ ಬಹಳ ಆಶ್ಚರ್ಯ ಆಗುತ್ತೆ. ಅಂದ್ರೆ ಇಷ್ಟು ವಿಶಾಲವಾಗಿರುವಂತ ಜಾಗದಲ್ಲಿ ಇಷ್ಟು ಕಟ್ಟಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೆಡಿ ಆಗ್ತಾ ಇದೆ. ಇದನ್ನ ಸ್ಟಾಪ್ ಮಾಡ್ಬಿಟ್ರೆ ಒಂದು ಕಡೆ ದೊಡ್ಡ ಮೊತ್ತದ ಲಾಸ್. ಒಂದು ವೇಳೆ ಇದ್ರಲ್ಲಿ ಯಾರಾದ್ರೂ ಬಂದು ವಾಸ ಮಾಡಿದ್ರೆ ಜೀವಗಳ ಹಾನಿ ಆಗುತ್ತೆ ಅನ್ನುವಂಥದ್ದು ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಗೆ ಇದನ್ನ ಸ್ಟಾಪ್ ಮಾಡ್ತಾರೆ, ಏನಾಗುತ್ತೆ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರುವಂತದ್ದು ಹಾಸ್ಪಿಟಲ್ ನ ಬಳಿ, ರಿಮ್ಸ್ ಅಂತ ಅನ್ಸುತ್ತೆ ಬಹುಶಃ ನಾವು ಹೋಗ್ತಾ ಇರೋದು. ರಿಮ್ಸಾ? ಎಸ್ ಸರ್, ರಿಮ್ಸ್ ಹಾಸ್ಪಿಟಲ್ಗೆ ತಮ್ಮನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಆದ್ರೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋದಾದ್ರೆ, ಇದು ಆಲ್ರೆಡಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೂ ನಾವು ಅರ್ಜಿ ಮುಖಾಂತರ ತಂದಿದ್ದೀವಿ. ಮಾನ್ಯ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸಾಹೇಬರಿಗೂ ನಾವು ಗಮನಕ್ಕೆ ತಗೊಂಡ್ ಬಂದಿದ್ವಿ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಗೊಂಡು ಬಂದಿದ್ವಿ. ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಇಲಾಖೆಗಳು, ರಾಜೀವ್ ಗಾಂಧಿ ವಸತಿ ಯೋಜನೆ ಇರಬಹುದು, ಮತ್ತು ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕಿರ್ಬೋದು, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕಿರ್ಬೋದು, ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದಿದ್ವಿ. ಇದುವರೆಗೆ ಅವ್ರದ್ದು ಯಾವುದೇ ರಿಪ್ಲೈ ಬರದೇ ಇರ್ತಕ್ಕಂಥದ್ದು ಈ ಅನಾಹುತಕ್ಕೆ ಮುಂದೆ ಕಾರಣ ಆಗ್ಬಹುದು. ಅಧಿಕಾರಿಗಳನ್ನು ಕೂಡ ಇದನ್ನ ಶಾಮೀಲಾಗಿ ಇದ್ದಾರೆ ಅಂತಕ್ಕಂಥದ್ದನ್ನ ತನಿಖೆಯಲ್ಲಿ ನಾವು ಬಹಿರಂಗ ಪಡಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಆಗ್ರಹ ಮಾಡ್ತೀನಿ. ಖಂಡಿತ ಹೋರಾಟ ನಡೆದಿದೆ, ಈಗ ನಡೆದಿದೆ. ಮಾಹಿತಿ ಹಕ್ಕು ಮುಖಾಂತರ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದೀವಿ, ಎಲ್ಲ ಡಾಕ್ಯುಮೆಂಟ್ ಸಿಕ್ಕಿದೆ, ಇದೆಲ್ಲ ಕರಪ್ಷನ್ ಆಗಿದೆ ಅನ್ನೋದನ್ನ ಗೊತ್ತಾಗಿದೆ. ಬಟ್ ಮೇಲೆ ಅಧಿಕಾರಿಗಳು ಏನಿದಾರಲ್ಲ, ಅವರು ಅಧಿಕಾರಿಗಳು ಉನ್ನತ ಮಟ್ಟದ ತನಿಖೆಗೆ ನಾವು ಅದನ್ನ ಕೇಳ್ತಾ ಇದ್ದೀವಿ. ಉನ್ನತ ಮಟ್ಟ ತನಿಖೆ ಆದ್ರೆ ಮಾತ್ರ ಇದನ್ನ ಡೆಮಾಲಿಷ್ ಮಾಡ್ಲಿಕ್ಕೆ ಕೋರ್ಟೇ ಆರ್ಡರ್ ಮಾಡ್ತದೆ. ಅದು ನಾನು ಸತ್ಯವಾದ ಮುಂದಿನ ದಿನಗಳಲ್ಲಿ ಅದು ಮಾತು ಹೊರಗೆ ಬರುತ್ತೆ. ಓಕೆ, ಗುಡ್. ಓಕೆ ವೀಕ್ಷಕರೇ, ಬನ್ನಿ ಈಗ ರಿಮ್ಸ್ ಕಡೆ ಕರ್ಕೊಂಡು ಹೋಗ್ತೀನಿ. ಮನೆಗಳಾಯ್ತು, ಆರೋಗ್ಯದ ವಿಚಾರದಲ್ಲೂ ಕೂಡ ಗಮನ ಹರಿಸಬೇಕಾಗ್ತದೆ. ಹಾಗಿದ್ರೆ ರಿಮ್ಸ್ ನ ಪರಿಸ್ಥಿತಿ ಏನಿದೆ, ಏನ್ ಸಮಸ್ಯೆಗಳಾಗ್ತಾ ಇದೆ ಹಾಸ್ಪಿಟಲ್ ನಲ್ಲಿ,
ರಾಯಚೂರು ಜಿಲ್ಲೆ ನಿಜಕ್ಕೂ ಕೂಡ ಸಮಸ್ಯೆಗಳ ಆಗರಾನ. ಯಾಕೆ ರಾಯಚೂರು ಜಿಲ್ಲೆಯಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ ಅನ್ನುವಂಥದ್ದಕ್ಕೆ ಉತ್ತರವನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾ ಹೋಗೋಣ. ಓಕೆ ವೀಕ್ಷಕರೇ, ಈಗ ನನ್ನ ಹಿಂದೆ ದೊಡ್ಡ ಗೋಡನ್ ತರದ್ ಕಾಣಿಸ್ತಾ ಇದೆ. ಸೊ ಬಹಳಷ್ಟು ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನಿದು, ಏನಾಗ್ತಿದೆ, ಹೇಗೆ ಅಂತ. ಸೊ ಮಾತಾಡಿಸ್ತಾ ಹೋಗೋಣ. ಏನ್ ಪ್ರಾಬ್ಲಮ್ ಸರ್? ಯಾಕಿದು ಕಂಪ್ಲೀಟ್ ಪಾಳು ಬಿದ್ದಿರೋ ತರ ಕಾಣಿಸ್ತಾ ಇದೆಯಲ್ಲ ಅಂತ. ಸರ್, ಇದು ಒಂದು ಸಹಕಾರಿ ನೂಲಿನ ಗಿರಣಿ. ಇದು 1971ರಲ್ಲಿ ಇದು ಪ್ರಾರಂಭಗೊಂಡಿತ್ತು. ಆವತ್ತು ಇಲ್ಲಿನ ಜನ ಇದ್ರ ಮೇಲೆ ಅವಲಂಬಿತರಾಗಿ ಸುಮಾರು ಒಂದು 600 ಕುಟುಂಬಗಳು ಬದುಕ್ತಾ ಇತ್ತು. ಸುತ್ತಮುತ್ತ ಒಂದು 10 ರಿಂದ 15 ಗ್ರಾಮಗಳ ಜನರು ಇದ್ರ ಮೇಲೆ ಡಿಪೆಂಡ್ ಆಗಿದ್ರು. ಇದು ಸಹಕಾರಿ ನೂಲಿನ ಗಿರಣಿಯಲ್ಲಿ ಡೈಲಿ 3 ಶಿಫ್ಟ್ ಆಗ್ತಾ ಇತ್ತು. ಇಲ್ಲಿ 3 ಶಿಫ್ಟ್ ಅಲ್ಲಿ ಇವತ್ತು ಸುಮಾರು 600 ಜನ ಈ ಕಡೆ ಆ ಕಡೆ ಈ ಕಡೆ ಅಂತ ಶಿಫ್ಟಿಂಗ್ ವೈಸ್ ಕೆಲಸ ಮಾಡ್ತಾ ಅವರು ಜೀವನೋಪಾಯ ನಡೀತಾ ಇತ್ತು. ಇವರಿಗೆ ಒಮ್ಮೆದೊಮ್ಮೆಲೆ ಹಠಾತ್ ಆಗಿ 1997-98ರಲ್ಲಿ ಇವರಿಗೆ ಹಠಾತ್ ಆಗಿ ಈ ಕಂಪನಿ ಲಾಸ್ ಅಲ್ಲಿ ನಡೀತಾ ಇದೆ, ಇದನ್ನ ಕಂಪ್ಲೀಟ್ ಆಗಿ ಮುಚ್ಚಬೇಕು ಅಂತಕ್ಕಂತ ಒಂದು ಆದೇಶನ ಸರ್ಕಾರ ಹೊರಡಿಸ್ಬಿಡುತ್ತೆ. ಇದನ್ನ ಸ್ಪಿನ್ನಿಂಗ್ ಮಿಲ್ ಅವ್ರ ಕಡೆಯಿಂದ ಅವತ್ತು ಪ್ರಾಫಿಟ್ ಅಲ್ಲಿ ಇರ್ತಕ್ಕಂಥ ಮಿಲ್ಲನ್ನ ಅವರು ಹಠಾತ್ ಆಗಿ ಇವರಿಗೆ ಯಾವುದೇ ಒಂದು ಮುನ್ಸೂಚನೆ ಕೊಡದೇನೆ ನಿಮ್ಗೆ ಗ್ರಾಚ್ಯುಟಿ ಕೊಡ್ತೀವಿ, ಸ್ಟೈಫೆಂಡ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಬಿಟ್ಟು ಅವ್ರನ್ನ ಮನೆ ಕಳಿಸಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಸ್ಬಿಟ್ರು. ಮಾಡಿಸಿದ ಕೂಡ್ಲೇನೆ ಅವತ್ತಿಂದ ಇವತ್ತಿನವರೆಗೂ 1997ರಿಂದ 2025-26ವರೆಗೂ ಕೂಡ ಇವ್ರ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಯಾಕಂದ್ರೆ ಬಾಕಿ ವೇತನ ಕೊಡ್ಬೇಕು, ಗ್ರಾಚ್ಯುಟಿ ಕೊಡ್ಬೇಕು, ಪೆನ್ಷನ್ ಕೂಡಿಸ್ಬೇಕು ಅಂತಕ್ಕಂಥ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇವತ್ತಿಗೂ ಈ ಸ್ಪಿನ್ನಿಂಗ್ ಮಾಲೀಕರು ಏನ್ರ ಸರ್ಕಾರ ಇತ್ತು ಮೊದಲು, ಅವರು ಗಮನ ವಹಿಸ್ತಾ ಇಲ್ಲ. ಯಾರು ಇದನ್ನ ಖರೀದಿ ಮಾಡಿದರೆ ಆ ವ್ಯಕ್ತಿನೂ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದು ಪ್ರಾಬ್ಲಮ್ ಏನಾಗಿದೆ ಸರ್ ಅಂದ್ರೆ, ಈ ಸ್ಪಿನ್ನಿಂಗ್ ಮಿಲ್ ನಿಲ್ಲಿಸ್ಬೇಕಂತಕ್ಕಂಥ ಉದ್ದೇಶನೇ ಬೇರೆ. ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಆಗ್ಬಿಡ್ತು ನಂತರ. ಈ ಮಾಫಿಯಾ ಹೆಂಗಾಯ್ತು ಅಂದ್ರೆ, ಇದು ಸುಮಾರು 42 ಎಕರೆ ಜಮೀನ್. ಇದು ಇವತ್ತು ಇದು ಕನಿಷ್ಠ ಅಂದ್ರೆ 300-400 ಕೋಟಿ ರೂಪಾಯಿ ಆಸ್ತಿ ಸರ್. ಇದು ಈ ಆಸ್ತಿನ ಲಪ್ಟಾಯಿಸೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ನಿರ್ಗತಿಕ 600 ಮಂದಿ ಎಂಪ್ಲಾಯೀಸ್ ಗಳನ್ನ ನಿರ್ಗತಿಕರನ್ನಾಗಿ ಮಾಡಿ ಇವತ್ತು ಅವ್ರ ವಯಸ್ಸು 70-75. ಇವತ್ತು ಅವ್ರ ವಯಸ್ಸು 70-75. ಈಗ ಆಲ್ರೆಡಿ ಈಗ ಇವರು ಸಾಕಷ್ಟು ಕಡೆ ದಾಖಲಾತಿಗಳು, ದೂರ ದಾಖಲಾತಿಗಳು ಮಾಡಿದ್ದಾರೆ. ತಹಸೀಲ್ದಾರ್ ಇರ್ಬೋದು, ಕೃಷಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಇರ್ಬೋದು, ಸಚಿವರ ಕಚೇರಿಗಳು ಇರ್ಬೋದು, ಎಲ್ಲ ಕಡೆನೂ ದೂರ ಸಲ್ಲಿಸಿದ್ದಾರೆ. ಬಟ್ ನೋ ರೆಸ್ಪಾನ್ಸ್. ಇವತ್ತಿನವರೆಗೂ ಈ ವಯಸ್ಸಾದ ಸಂದರ್ಭದಲ್ಲಿ ಕೂಡ ಇವರು ಅಮಾಯಕರಾಗಿ ಏನು ಮಾಡಕ್ ಆಗದೆ ಇರೋ ಅಸಹಾಯಕ ಸ್ಥಿತಿನಲ್ಲಿ ಇವರು ಇವತ್ತು ದಿನ ದುಡ್ತಾ ಇದ್ದಾರೆ. ಸುಮಾರು ಇದರಲ್ಲಿ 200 ಜನ ಇವತ್ತು ಆಲ್ರೆಡಿ ಅವರು ದೇಹ ತ್ಯಾಗ, ಅದೇನಂತಾರಲ್ಲ, ಮರಣ ಹೊಂದಿರ್ತಕ್ಕಂಥದ್ದು ಆಗ್ಬಿಟ್ಟಿದೆ. ಹೀಗಾಗಿ ಇವ್ರಿಗೆ ಈಗ್ಲಾದ್ರು ಸರ್ಕಾರ ಅತ್ಯಂತ ಮುತುವರ್ಜಿ ವಹಿಸಿ ಇವರ ಒಂದು ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು. ಇಲ್ಲವಾದಲ್ಲಿ ಇದಕ್ಕೆ ಸಾಕಷ್ಟು ನಿರಂತರವಾಗಿ ಹೋರಾಟಗಳು ಅಥವಾ ದಿನ ಇಲ್ಲಿ ಎಷ್ಟೋ ಜನ ಇಲ್ಲಿ ಸ್ಟ್ರೈಕ್ ಮಾಡ್ಕೊಂಡು ಮನೆಗೆ ಹೋದ್ ಕೂಡ್ಲೇನೆ ಇಂಕೆ ಎಪ್ಪಡೋಸ್ತೇವಪ್ಪ ಅಂದ ಕೂಡ್ಲೇನೆ 2 ಜನ ಸತ್ತಿದ್ದಾರೆ. ನಾವು ಜೀವ ಇರೋದ್ರಲ್ಲಿ ಅದ್ರದ್ದೊಂದು 10 ರೂಪಾಯಿನ ನೋಡಮಂತಕ್ಕಂಥದ್ದು ಯೋಚನೆ ಇಟ್ಕೊಂಡವ್ರೆ ಮೊನ್ನೆ 2 ಜನ ಸತ್ಕೊಂಡ್ರು. ಮೊನ್ನೆನೆ ಈಗೊಂದು 15 ದಿನ ಆಗಿಲ್ಲ. ಈ ರೀತಿಯಾಗಿ ದಿನಾಲು ಸಾಯ್ತಕ್ಕಂಥವ್ರಿಗೆ ಇವತ್ತು ಈ ಸ್ಪಿನ್ನಿಂಗ್ ಮಿಲ್ಲೇ ಇವತ್ತು ಶಾಪಗ್ರಸ್ತ ಸ್ಪಿನ್ನಿಂಗ್ ಮಿಲ್ ಆಗ್ಬಿಟ್ಟಿದೆ. ಅವತ್ತು ಅನ್ನದಾತ ಸ್ಪಿನ್ನಿಂಗ್ ಮಿಲ್ಲು ಇವತ್ತು ಶಾಪಗ್ರಸ್ತ ಸ್ಪಿನ್ನಿಂಗ್ ಮಿಲ್ ಆಗ್ಬಿಟ್ಟಿದೆ. ಇದು 400 ಕೋಟಿ ರೂಪಾಯಿ ಫ್ರಾಡ್ ಆಗ್ಲಿಕ್ಕೆ ಇಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶಾಮೀಲಾಗ್ಬಿಟ್ಟು ಈ ಸ್ಪಿನ್ನಿಂಗ್ ಮಿಲ್ಲನ್ನ ಮಾರಾಟ ಮಾಡಿ ಇಲ್ಲಿರ್ತಕ್ಕಂಥ ರೈತರಿಗೆ ಅತ್ಯಂತ ಕಾರ್ಮಿಕರಿಗೆ ಅತ್ಯಂತ ಘೋರ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಇವ್ರ ವಯಸ್ಸು 65-70 ಮೇಲೆ ಇರ್ತಕ್ಕಂಥ ಇಂಥ ವಯಸ್ಕರಿಗೂ ಕೂಡ ಸರ್ಕಾರ ಕಣ್ತೆರೆದು ನೋಡ್ತಾ ಇಲ್ಲ ಅಂತಂದ್ರೆ ಮತ್ತೆ ವೃದ್ಧಾಪ್ಯ ವೇತನ ಅಂತಕ್ಕಂಥದ್ದನ್ನ ಯಾಕೆ ಮಾಡಿದ್ರಿ ನೀವು? ದುಡ್ದಿರ್ತಕ್ಕಂಥ ಕೊಡ್ತಾ ಇಲ್ಲ ವೃದ್ಧರಿಗೆ. ನೀವು ವೃದ್ಧಾಪ್ಯ ವೇತನ ತಗೊಂಡು ಏನ್ ಮಾಡ್ತೀರಿ ನೀವು? ಅಂದ್ರೆ ದುಡ್ದಿದ್ದೆ ತಪ್ಪಾಯ್ತಾ? ಅವ್ರ ಕುಟುಂಬಗಳಿಗೆ ಅವ್ರು ದುಡ್ದಿದ್ದೆ ತಪ್ಪಾಗಿರ್ತಕ್ಕಂಥದ್ದು ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಇವತ್ತು ಅಲ್ಲಿ ಸ್ಪಿನ್ನಿಂಗ್ ಮಿಲ್ ಅಲ್ಲಿ ದುಡ್ದಿರ್ತಕ್ಕಂಥವ್ರದ್ದು ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ, ಇನ್ನೊಬ್ಬರು ಮನೆಗೆ ಹೋಗಿ ಪಾತ್ರೆ ಹಿಡ್ಕೊಂಡು ಹೋಗಿ ಅನ್ನ ಹಾಕ್ಸ್ಕೊಂಡ್ ಬಂದ್ರೆ ಇವ್ರಿಗೆ ಊಟ ಸಿಗ್ತದೆ. ಆ ಪರಿಸ್ಥಿತಿ. ಯಾಕಂದ್ರೆ ಮನೆಯಲ್ಲಿ ಮಕ್ಕಳು ಸೇರಲ್ಲ, ಏನ್ ದುಡ್ದಿದೆ ಅಂತ ಸೇರ್ಬೇಕು. 30 ವರ್ಷದಿಂದ ಬರೀ ಕಂಪನಿ ಸುತ್ತ ನೆಲೆದಾಗ್ಬಿಟ್ಟಿದೆ. ಇವ್ರು ದುಡ್ದದೇ ಬಿಟ್ಬಿಟ್ರು.
ಇಲ್ಲೇನೋ ದುಡ್ಡು ಬರ್ತದೆ, ಒಂದು 15-20 ಸಾವಿರ ಬರ್ತದೆ, ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಇರ್ತಕ್ಕಂಥ ವಿಚಾರಗಳೆಲ್ಲ ಅವತ್ತೇ ಕಮರು ಹೋಗ್ಬಿಟ್ಟು. ಹಾಗಾಗಿ ಕೂಡ್ಲೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಇವ್ರಿಗೆ ತೀಕ್ಷ್ಣ ಇವ್ರಿಗೆ ಒಂದು ಪರಿಹಾರ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿ ನಂತರ ಈ ಜಾಗವನ್ನ ಸರ್ಕಾರ ತಾನು ಮುಟ್ಟುಗೋಲು ಹಾಕೋಬೇಕು. ಇದು ನಮ್ಮ ಹೋರಾಟ. ಯಾಕಂತಂದ್ರೆ ಸರ್ಕಾರ ಈ ಜಮೀನು ಈ ರೀತಿಯಾಗಿ ಬಿಟ್ರೆ ಮುಂದೆ ಸರ್ಕಾರಿ ಜಮೀನಕ್ಕೆ ಎಲ್ಲಾ ಒಂದು ಹಣವಂತರು ಈ ತರ ಜಮೀನುಗಳನ್ನ ಲಪ್ಟಾಯಿಸ್ತಕ್ಕಂಥದಕ್ಕೆ ಇದೇ ದಾರಿ ಆಗ್ತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಇನ್ನೊಂದು ಏನು ವಿಷಯ ಅಂತಂದ್ರೆ 2005ರಲ್ಲಿ ಮಿಲ್ ಲಿಕ್ವಿಡೇಷನ್ ಮಾಡಿದ್ರು. 97ದಲ್ಲಿ ಮಿಲ್ ಬಂದಾಯ್ತು. 2005 ಮಿಲ್ ಲಿಕ್ವಿಡೇಷನ್ ಮಾಡಿದ್ರು. ಲಿಕ್ವಿಡೇಷನ್ ಮಾಡಿದ್ರೆ ಏನ್ ಮಾಡಿದ್ರು ಅಂದ್ರೆ, ಡೆಪ್ಟಿ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವ್ರನ್ನ YS ದೇವದಾಸ್ ಅಂತಕ್ಕಂಥವ್ರನ್ನ ನಮ್ಮ ಲಿಕ್ವಿಡೇಟರ್ ಅಂತ ನೇಮಕ ಮಾಡಿದ್ರು. ಅವನು ಅಲ್ಲಲ್ಲಿ ತಿರುಗಾಡಿ ಇದನ್ನ ಸರ್ಕಾರದಿಂದ ನಾವು ಮಾರಾಟ ಮಾಡ್ತೀವಿ, ನಮ್ಮ ಮಿಲ್ ಲಾಸ್ ಆದ ಅಂತ ಹೇಳಿಕೆ ಏನೇನೋ ಪೇಪರ್ಗಳು ಹೊಡಿಸಿ ಅದನ್ನ ಮಾರಾಟಕ್ಕಿಟ್ಟ. ಟೆಂಡರ್ ಕರೆದ್ರು. ಮೇಲೆ ಟೆಂಡರ್ ಕರೆದ್ರು, ಟೆಂಡರ್ ಓಪನ್ ಮಾಡ್ಬೇಕಾದ್ರೂ ಜಾಯಿಂಟ್ ರಿಜಿಸ್ಟರ್ ಸಮ್ಮುಖದಲ್ಲಿ ಟೆಂಡರ್ ಓಪನ್ ಮಾಡ್ಬೇಕು. ಅವನು ಆ ಕೆಲಸನೂ ಮಾಡ್ಲಿಲ್ಲ. ಮೇಲಾಗಿ ಏನ್ ಮಾಡ್ಯಾನ್ರಿ, ರಿಜಿಸ್ಟ್ರೇಷನ್ ಮಾಡಿಸುವಲ್ಲಿ ತನ್ನ ಎಸ್ ಡಿ ಸಿ ಪವರ್ ಇಲ್ಲ ರಿಜಿಸ್ಟ್ರೇಷನ್ ಮಾಡಕ. ಅವನು ಅದನ್ನ ಪವರ್ ಆಫ್ ಅಟಾರ್ನಿ SDC ಕೊಟ್ಟು ಅವನ ಕಡ್ಲಿಂದ ರಿಜಿಸ್ಟ್ರೇಷನ್ ಮಾಡಿಸಿ, ತಂಬು ಒಂದೇ, ಸಿಗ್ನೇಚರ್ ಒಂದೇ, ಫೋಟೋ ಒಂದೇ, ಇಷ್ಟೆಲ್ಲ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿಬಿಟ್ಟ. 3,05,00,000 ರೂಪಾಯಿ ಮಾರಾಟ ಆಯ್ತು ಮಿಲ್ಲು. ಮಾರಾಟ ಆದ ನಂತರ ಏನ್ ಮಾಡ್ಬಿಟ್ರು, ನಾವು ಕೇಸ್ ಮಾಡಿದ್ವಿ. ಈಗ ನಮ್ಗೆ ಹಿಂಗ ಅನ್ಯಾಯ ಆಗದ ಅಂತ ಹೇಳಿ ಕೇಸ್ ಮಾಡಿದ್ವಿ. FIR ಆಯ್ತು. ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ನಲ್ಲಿ ಏನಾಗ್ಬಿಟ್ಟು, ನಾವು FIR ಮಾಡಿಸಿದ್ರೆ FIR ನಮ್ಗೆ ಸಂಬಂಧ ಏನಂತಂದ್ರೆ, ಮೊದಲು FIR ಮಾಡ್ಬೇಕಾದ್ರೆ ಮೊದಲು ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕಂತ. SP ಒಂದು ಅರ್ಜಿ ಕೊಟ್ಟು FIR ಮಾಡಿಸ್ಬೇಕಂತ. ಹಿಂಗಾಗಿಬಿಟ್ಟು ಅದು FIR ಇದಾಗ್ಬಿಟ್ಟು ಅಲ್ಲಿಂದ ಅವ್ರು ಏನ್ ಹೇಳಿದ್ರು, ಇಲ್ಲಿ ಸಿವಿಲ್ ಕೋರ್ಟ್ಗೆ ಹೋಗಂತ ಹೇಳಿದ್ರು. ಸಿವಿಲ್ ಕೋರ್ಟಿಗೂ ನಾವು ಇದು ಮಾಡಿದ್ವಿ. ಇಷ್ಟೆಲ್ಲ ಮಾಡ್ಲಿಕ್ಕಾಗಿ ಸಿವಿಲ್ ಕೋರ್ಟ್ಗೆ ಹೋದ್ವಿ, ಪೊಲೀಸ್ ಸ್ಟೇಷನ್ ಹೋಯ್ತು, ಎಲ್ಲ ಆಯ್ತು, CM ಆಯ್ತು, ಆಮೇಲೆ ಈ ನಮ್ಮ ಬೈರೇಗೌಡರು ಆಯ್ತು, ಎಲ್ಲಾ ಮಿನಿಸ್ಟರ್ಗಳು ಎಷ್ಟು ಮಂದಿಯಾರ ವಿಧಾನಸೌಧ ಎಲ್ಲರಿಗೂ ನಾವು ಮನವಿ ಪತ್ರ ಕೊಟ್ಟಿವಿ. ಎಲ್ಲಾರು DC ಲೆಟರ್ ಬರೆದ್ರು, ಅವ್ರದ್ದು ಏನಾದ ಅವ್ರಿಗೆ ಪರಿಶೀಲನೆ ಮಾಡ್ರಿ, ಎಲ್ಲಾರು ಪರಿಶೀಲನೆ ಮಾಡ್ರಿ ಅಂತ ಬರೆದ್ರು. ಆದ್ರೆ ಈ DC ಏನ್ ಮಾಡಿದ, ಲಾಸ್ಟ್ ಟೈಮ್ ಇದ್ದವನ್ DC L ಚಂದ್ರಶೇಖರ್ ನಾಯಕ್ ಅಂತ ಹೇಳಿ 2021 ಅಕ್ಟೋಬರ್ನಲ್ಲಿ ನನ್ನ ಕರೆ ಕಳಿಸಿದ. ಏನಪ್ಪಾ, ನೀನು ನನಗೊಂದು ಸಪರೇಟ್ ಅರ್ಜಿ ಕೊಡು, ನನಗೆ ನಾನು ಇದನ್ನ ಮುಟ್ಟುಗೋಲಾಗ್ತೀನಿ, ನಿಮ್ಗೆ ಏನ್ ಬರ್ತಕ್ಕಂಥದ್ದಾದ ನಾನು ಕೊಡಿಸ್ತೇನೆ ಅಂತ ಹೇಳಿದ. ಆ ಪುಣ್ಯಾತ್ಮ ನಂಬಿಕೊಂಡು ನಾವೆಲ್ಲರೂ ಒಂದು 50 ಮಂದಿ ಹೋಗಿ ಅರ್ಜಿ ಕೊಟ್ಟಿವಿ. ಅರ್ಜಿ ಕೊಟ್ಮೇಲೆ 8 ದಿನದಾಗ ಇಮಿಡಿಯೇಟ್ ಆಗಿ ನಾನು ಮುಟ್ಟುಗೋಲಾಗ್ತೀನಿ ಅಂತ ಹೇಳಿದ. 8 ದಿನ ಆಯ್ತು, 15 ದಿನ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು. ನಾವು ಹೋದಂಗೆಲ್ಲ ನಾಳೆ ಬಾ ನಾಳೆ ಬಾ ಅಂತೇಳಿ ಹಿಂಗ್ ಬರೀ ಆರಿಕೆ ಉತ್ತರ ಕೊಟ್ಟ. ಲಾಸ್ಟಿಗೆ ಏನು ಮಾಡಿದ, ಈ ಬಂಡವಾಳಶಾಹಿಗಳಲ್ಲಿ ಶಿಲ್ಪ ಆಂಟಿಬಯೋಟಿಕ್ ಅಂತ ಏನಾನಲ್ಲ ಇವರಿಗೆ ಮಾರಾಟ ಮಾಡಿದ ಅವನು. ಯಾರು DC, ನಾನು ಯಾವ ಆ ಭಾಷೆ ನಾನು ಮಾತಾಡಬಾರ್ದು, ಏನ್ರ ಅಷ್ಟು ತ್ರಾಸ ಆಗಿದೆ ನಮ್ಗ. ಅವು L ಚಂದ್ರಶೇಖರ್ ನಾಯ್ಕ ಇವ್ರಿಗೆ ಶಿಲ್ಪ ಆಂಟಿಬಯೋಟಿಕ್ನವ್ರಿಗೆ ಆದೇಶ ಹಾಕಿದ. ಅವ್ರ ಹತ್ರ ದುಡ್ಡು ತಿನ್ನೋ ಏನ್ ಮಾಡಿದ್ನೋ ಬೇಡ, ಆದೇಶ ಹಾಕಿದ. 2021 ಅಕ್ಟೋಬರ್ನಲ್ಲಿ ನಾವು ಈ ಕಾಂಪೌಂಡ್ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಎಲ್ಲಾ ಜನ ಕಲ್ತು ಪೊಲೀಸ್ ಕಂಪ್ಲೇಂಟ್ ಮಾಡಿ ಈ ಕಾಂಪೌಂಡ್ ಅಲ್ಲಿ ಸ್ಟಾಪ್ ಮಾಡಿದ್ವಿ ಇದನ್ನ. ಇವತ್ತಿಗೆ ಸುಮಾರು ಒಂದು 4 ತಿಂಗಳು ಅಡ್ಡಾಡಿದ್ವಿ DC ಅಲ್ಲಿ. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ಇವತ್ತು ಮಾಡ್ತೀನಿ, ನಾಳೆ ಮಾಡಿ ಲಾಸ್ಟಿಗೆ ನಾವು ಹಿಂಗ ಆಫೀಸ್ನಾಗ ಹೋದ್ರೆ ಹಿಂಗ ತಲೆ ಕೆಳಗೆ ಹಾಕೊಂಡು ಕುಂದಿರ್ತದೆ, ತಲೆ ಎತ್ತಿ ಮಾತಾಡ್ತದಿಲ್ಲ ಅವ್ರು. ಲಾಸ್ಟಿಗೆ ಏನಂದ, ನೋಡಪ್ಪ ಏನೋ ಆಗ್ಯದ, ನೀವು ಹೈಕೋರ್ಟ್ಗೆ ಹೋಗ್ರಿ, ಏನೋ ಆಗ್ಯದ ಹೈಕೋರ್ಟ್ಗೆ ಹೋಗ್ರಿ, ಈಗ ನನ್ನ ಕೈಯಲ್ಲಿ ಏನಿಲ್ಲ, ಹಿಂಬರ ಕೊಡು, ಏನ್ ಕೊಡ್ತೀವಿ ಹಿಂಬರ ಕೊಡು ಅಂತ ಕೇಳಿದ್ವಿ. ಈಗ ನಾವಂತೂ ಕೊಟ್ಟಿವಿ, ನಿನ್ ಪ್ರಕಾರ ಹಿಂಬರ ಕೊಡು. ಹಿಂಬರ ಕೊಡಕ್ಕೂ ನನ್ನ ಕೈಲಿ ಆಗೋದಿಲ್ಲ, ನೀವು ಹೈಕೋರ್ಟ್ಗೆ ಹೋಗ್ರಿ. ಹೈಕೋರ್ಟ್ಗೆ ಹೋಗಕ ನಾವು ಬೇಡ್ಕೊಂಡು ಜನವ್ರು ಇದ್ದಂಗ, ಹೈಕೋರ್ಟ್ಗೆ ಹೋಗಿ ದುಡ್ಡು ಬೇಕಲ್ರಿ, ಬೇಕಲ್ಲ ಹೈಕೋರ್ಟ್ಗೆ ಹೋಗಿ, ಸುಮ್ಮನೆ ಆಗ್ತದ? ಹೈಕೋರ್ಟ್ಗೆ ಹೋಗ್ರಿ, ನೀವು ಹೈಕೋರ್ಟ್ಗೆ ಹೋಗ್ರಿ ಅಂತ ಹಿಂಗೆ ಹೇಳಿಬಿಟ್ಟು ಹೇಳಿ ಸಾಕಾಯ್ತು. ಎಲ್ಲಾರು AC ಅವ್ರನ್ನ ಇನ್ಸ್ಪೆಕ್ಷನ್ ಬಂದ್ವಿ, AC ಅವ್ರನ್ನ ಕರ್ಕೊಂಡ್ ಬಂದ್ವಿ, RI ಕರ್ಕೊಂಡ್ ಬಂದ್ವಿ, VN ಕರ್ಕೊಂಡ್ ಬಂದ್ವಿ. ಎಲ್ಲಾರು ಗೌರ್ಮೆಂಟ್ ಲ್ಯಾಂಡ್ ಅಂತ ಡಿಕ್ಲೇರ್ ಮಾಡಿದ್ರು. ಆದ್ರೂ ಇವತ್ತಿಗೂ ಡಿಕ್ಲೇರ್ ಅಂತ DC ಆಗ್ಲಿ AR ಆಗ್ಲಿ ಇದು ಗೌರ್ಮೆಂಟ್ ಲ್ಯಾಂಡ್ ಅಂತ ಡಿಕ್ಲೇರ್ ಮಾಡಬಾರ್ದು. 97ದಲ್ಲಿ ಬಂದಾದ್ರೆ ನಾವು ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬಂದ್ರೆ 2021-22ರಲ್ಲಿ ಅವ್ರ ಹೆಸರಲ್ಲಿ ಪಾಣಿ ಮೊಟೇಶನ್ ಆಗಿದೆ. ಅದು ಗ್ರಾಮ ಪಂಚಾಯತಿಯಲ್ಲಿ ಮೊಟೇಶನ್ ಮಾಡ್ಯಾರ, ಕಂದಾಯ ಇಲಾಖೆಯಲ್ಲಿ ಇಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಮೊಟೇಶನ್ ಮಾಡ್ಯಾರ. ಅವ್ರ ಮೇಲೆ ಒಂದು ಕೇಸ್ ಫೈಲ್ ಮಾಡಿವಿ ಗ್ರಾಮ ಪಂಚಾಯತಿ ಅವ್ರ ಮೇಲೆ. ನಗರದಲ್ಲಿ ಬರ್ತೈತೆ ಇದು ವಾರ್ಡ್ ನಂಬರ್ 33 ಇದು ಇದಕ್ಕೆ ಬರೋದಿಲ್ಲ, ಗ್ರಾಮ ಪಂಚಾಯತಿ ಬರೋದಿಲ್ಲ ಇದು. ಆದ್ರೂ ಗ್ರಾಮ ಪಂಚಾಯತಿಯಲ್ಲಿ ಮೊಟೇಶನ್ ಮಾಡ್ಸಾರ ಅವರು. ಅವ್ರಿಗೆ 1,10,000 ರೂಪಾಯಿ ಫೀಸ್ ಕಟ್ಟಿದಂಗ್ ಮಾಡಿ ಆ ಫೈಲ್ ಹಿಂದ್ಗಡೆ ಆ ರೆಸಿಪ್ಟ್ ಹಚ್ಚಾರ್ರಿ. ರೆಸಿಪ್ಟ್ ಹಚ್ಚಿ ಅವ್ರ ಕಡೆಯಿಂದ ಮೊಟೇಶನ್ ಮಾಡಿಸ್ಕೊಂಡ್ರ. ಇದು ನಮ್ಮ ಸತ್ಯಾಂಶ. ಇದು
ಇಷ್ಟಂತೂ ನಡೆದದ. ಮುಂದಿಂದ ಎಲ್ಲಿ ಬರ್ತದೋ ಎಲ್ಲಿಗೆಲ್ಲೋ ಭಗವಂತನ ಬಿಟ್ಟಿದ್ಬಿಟ್ಟು ಅದಕ್ಕೆ ಇನ್ನೊಂದು ಏನ್ ಮಾಡಿವಿ ಸರ್, ಲಾಸ್ಟ್ ಈಗ 450 ಜನ ಒಂದು ಲೆಟರ್ ಟೈಪ್ ಮಾಡಿಸಿ ಒಂದು DC ಒಂದು ಗವರ್ನರ್ ಒಂದು ಪ್ರೆಸಿಡೆಂಟ್ ದಯಾಮರಣ ಕೋರಿ ಅರ್ಜಿ ಕೊಡ್ಬೇಕಂತ ಮಾಡಿವ್ ನೋಡ್ರಿ. ಇನ್ನ ಒಂದು ತಿಂಗಳ ಟೈಮ್ ಈ ನಿರ್ಧಾರ ಮಾಡ್ಕೊಂಡಿವ್ರಿ ಎಲ್ಲ 450 ಜನ ಒಂದು ಫೈಲ್ ಮಾಡ್ಕೊಂಡು ಒಂದು DC ಒಂದು ಗವರ್ನರ್ ಒಂದು ಪ್ರೆಸಿಡೆಂಟ್ ದಯಾಮರಣ ಕೋರಿ ನಾವು ಒಂದು ಅರ್ಜಿ ಬರ್ಬೇಕಂತ ಮಾಡ್ಕೊಂಡಿವಿ. ಇದ್ರ ಮೇಲೆ ಏನಾಗ್ತದೆ ಮುಂದಿನ ಬಿಟ್ಟಿದ್ ನೋಡಿ ಸರ್. ಇಷ್ಟು ನೀವೇನ್ ಮಾಡ್ತಿದ್ರಿ ಇಲ್ಲಿ? ನಾನು ಸರ್ ಫಸ್ಟ್ ಮುಂಚೆ 1982ರಲ್ಲಿ ಕಾರ್ಮಿಕನಾಗಿ ಬಂದೆ ಸರ್. 3 ತಿಂಗಳು ಫ್ರೀ ಮಾಡಿದ್ರೆ ಇಲ್ಲಿ ಸಂಬಳ ಇಷ್ಟ ಅಂತ ಕೊಡ್ತೀವಿ ಅಂತ. 3 ತಿಂಗಳ ನಂತರ ಸರ್ ನಾನು ಸ್ವಲ್ಪ ಡ್ರೈವಿಂಗ್ ಬರ್ತಾ ಇತ್ತು. ಇಲ್ಲಿ MD ಅವರು ಇದ್ದವ್ರು ಏನಂದ್ರು, ನಿಮ್ಗೆ ಡ್ರೈವಿಂಗ್ ಬರ್ತದಲ್ರಿ, ನೀವು ಫ್ರೀ ಇದ್ರಾಗ ಮಾಡ್ಬೇಡ್ರಿ, ದಿನ ₹1 ಇದ್ರ ರೀತಿ ಕೊಡ್ತೀವಿ, ತಿಂಗಳ ₹30. ಆ ರೀತಿ ವರ್ಕ್ ಮಾಡಿದೆ ಸರ್. ಯಾವಾಗ? ಎಷ್ಟು ವರ್ಷ? 1982ರಲ್ಲಿ 82ರಲ್ಲಿ ಮಾಡಿದೆ ಸರ್. ಆಮೇಲೆ ಏನಾಯ್ತು ಸರ್, 83ರಲ್ಲಿ ನಾನು ಲೈಸೆನ್ಸ್ ತಗೊಂಡೆ. 83ರಲ್ಲಿ ಲೈಸೆನ್ಸ್ ತಗೊಂಡ್ ಕೂಡಲೇ 83ರಲ್ಲಿ ನಾನು ಲೈಸೆನ್ಸ್ ತಗೊಂಡ್ರು ಕಾರ್ಮಿಕನಂತಾನೆ ನನ್ನ ಮತ್ತೆ ತಗೊಂಡು ಸ್ವಲ್ಪ ಅವಾಗ ಡ್ರೈವಿಂಗ್ ಇದು ಮಾಡ್ತಿದ್ರು ಸರ್. ಒಬ್ಬ ಏಜ್ ಆದವ್ರು ಇದ್ರು, ಸ್ವಲ್ಪ ಅವ್ರಿಗೆ ನೈಟ್ ಕಣ್ ಕಾಣ್ತಿರ್ಲಿಲ್ಲ, ಅವ್ರ ಜೊತೆಲಿ ಓದ್ತಿದ್ದೆ ಬರ್ತಿದ್ದೆ. ಅದಾದ ನಂತರ ಮತ್ತೇನ್ ಮಾಡಿದ್ರು, ಅವರು ರಿಟೈರ್ಮೆಂಟ್ ಆದ್ರು. ಅವ್ರು ರಿಟೈರ್ಮೆಂಟ್ ಆದ ಕೂಡಲೇ ಅವ್ರ ಜಾಗಕ್ಕೆ ನನ್ನ ಕಾರ್ಮಿಕನಂತಾನೆ ತಗೊಂಡ್ರು ಸರ್. ಲೈಸೆನ್ಸ್ ಇದ್ರ ಮೇಲೆ ತಗೊಂಡು ನನಗೆ ಯಾವಾಗ ಒಂದು ದಿನಕ್ಕೆ ₹17 ಸಂಬಳ ಮಾಡಿದ್ರು ಸರ್. 84 ಆದ ನಂತರ ಸರ್. 84 ಆದ ನಂತರ ಸಂಬಳ ಮಾಡಿ 86ಕ್ಕೆ ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ. ಒಂದು ರಾಯಚೂರಿನಲ್ಲಿ ಒಂದು ಹೋಟೆಲ್ನಲ್ಲಿ ಕುಕ್ಕರ್ ಆಗಿ ಕೆಲಸ ಮಾಡ್ತಿದ್ದೆ. ನನಗೆ ಇಲ್ಲಿಕ್ಕಿಂತ ಅಲ್ಲೇನೆ ಸರಿಯಾಗಿತ್ತು. ಯಾಕಂದ್ರೆ ಊಟ ಕೊಟ್ಟು ತಿಂಗಳಿಗೆ ₹120 ಕೊಡ್ತಿದ್ರು. ಅಲ್ಲೇ ಸರಿ ಅನಿಸ್ತಿತ್ತು. ಆಮೇಲೆ ಇವರು MD ಅವರು ಒಳ್ಳೆಯವರು ಇದ್ರು. ಅವ್ರು ಏನ್ ಮಾಡಿದ್ರು, ನೋಡು ನೀನ್ ಮುಂದೆ ಭವಿಷ್ಯ ಆಗ್ತದೆ ಇದು. ಇಲ್ಲ ಸರ್, ನಮ್ಮ ಮನೇಲಿ ಮದುವೆ ಮಾಡ್ಕೊ ಅಂತ ಇದಾರ, ನನಗೂ ಒಂದು ತಂಗಿ ಇದ್ದಾಳ, ಅವಳು ಮದುವೆ ಮಾಡ್ಬೇಕು, ನಾನ್ ಮದುವೆ ಆಯ್ತು ಅಂತೇಳಿ ಅವರು ನಮ್ಮ ತಂಗಿ ಮದುವೆ ಮಾಡಿದ ನಂತರ ಮತ್ತೆ ಇಲ್ಲಿಗೆ ತಗೊಂಡ್ರು. 87ರಲ್ಲಿ ನನ್ನ ಪರ್ಮನೆಂಟ್ ಮಾಡಿದ್ರು ಡ್ರೈವರ್ ಅಂತ. ಮಿಲ್ ಕ್ಲೋಸ್ ಆಗಿ ಎಷ್ಟು ವರ್ಷ ಆಯ್ತು? 97 ಫಸ್ಟ್ 87 ಕ್ಲೋಸ್ ಆಯ್ತು ಸರ್. 90 ಓಪನ್ ಆಯ್ತು. ಮತ್ತೆ 90ಲಿಂದ 97 ಮತ್ತೆ ಕ್ಲೋಸ್ ಆಯ್ತು ಸರ್. ಅಲ್ಲಿಂದ ಅಕ್ಟೋಬರ್ 97ಲಿಂದ ಅಪ್ ಟು 2005 ತನಕ ಬಂದೈತೆ 8 ವರ್ಷ. ಆಮೇಲೆ 2005ರಲ್ಲಿ ಲಿಕ್ವಿಡೇಷನ್ ಆಯ್ತು ಸರ್. ಇದು ಮಿಲ್ ಸ್ಟಾರ್ಟ್ 1964-65 ಫೌಂಡೇಶನ್ ಲೇಡ್ ಬೈ S. ನಿಜಲಿಂಗಪ್ಪ CM ಇದ್ರು ಅವಾಗ. 71ರಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. 71 ಸುಮಾರು 40 ಹಳ್ಳಿ ಜನನ ಸಾಕ್ತಿ ಸರ್ ಇದು. 15 ವರ್ಷ 71ರಿಂದ 85 ತನ ಸುಮಾರು 40 ಜನ ಹಳ್ಳಿ ಜನನ ಸಾಕ್ತಿ ಸರ್. ಇಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಲಗ್ನ ಆಗ್ತಿತ್ತು, ಹೆಣ್ಣು ಕೊಡ್ತಿದ್ರು ಸರ್ ಅವಾಗ. ಇದು ನಮ್ಮ ಸಿದ್ಧಾಂತ, ಸತ್ಯಾಂಶ ಇದು. ಯಾವಾಗ 85ರಿಂದ ಇವ್ರು ಯಾರ್ಯಾರು ಬೇರೆ MDಗಳಾಗ್ಲಿ, ಜನರಲ್ ಸೆಕ್ರೆಟರಿ ಇವರು ನಮ್ಮ ಜನರಲ್ ಮ್ಯಾನೇಜರ್ಗಳಾಗ್ಲಿ, ಇವರು ಬಂದು ಅಲ್ಲಿ 4000 ಖಾಲಿ 800, 300, 500 ಇದ್ದದ್ದು ಹಳ್ಳಿಯನ್ನ 1500, 2000ಕ್ಕೆ ಪರ್ಚೇಸ್ ಮಾಡಿ ಮಿಲ್ಲಿನ ಲಾಸ್ ತಂದು ಈ ಪರಿಸ್ಥಿತಿ ತಂದ್ರು ಮಿಲ್. ಸರ್ ಇದು ಸತ್ಯಾಂಶ. ಇದು 15ರಿಂದ 20 ಗೋಡೌನ್ ಸರ್. ಸುಮಾರು ಈಗ ಒಂದು 12ರಿಂದ 13-14 ಲಕ್ಷ ರೂಪಾಯಿ ರೆಂಟ್ ಬರ್ತದೆ ಇದಕ್ಕೆ. ಈಗ ಇದ್ರ ಮೇಲೇನು ಒಂದು ಕೇಸ್ ಫೈಲ್ ಮಾಡಿ ಸರ್. ಈಗ ನಾವ್ ಏನ್ ಹೇಳಿದ್ವಿ, ನೀನ್ ಏನ್ ದುಡ್ಡು ಕೊಟ್ಟು ತಗೊಂಡಿದ್ದಲ್ಲ, ಎಲ್ಲಾ ಕಾರ್ಮಿಕರ ಕಲ್ತು ಎಲ್ಲಾರ ಕೈ ಕಾಲು ಬಿದ್ದು ಒಬ್ಬೊಬ್ರು 15,000, 20,000 ಜಮಾ ಮಾಡ್ಕೊಂಡು ಅವನ್ ಏನ್ ಖರೀದಿ ಮಾಡ್ಯಾನಲ್ಲ ಅವ್ನ ದುಡ್ಡು ಅವನು ಕೊಡ್ತು ಅಂತ DC ಗೂ ಹೇಳಿ ಮಾತು. DC ಹೇಳಿ ಮಾತು ವಿತ್ ಇಂಟ್ರೆಸ್ಟ್. ಎಲ್ಲಿಂದ ಕೊಡ್ತೀರಿ ನೀವು ಅಂತ ಕೇಳಿದ. ಸರ್ ಎಲ್ಲನ್ನಾಗ್ಲಿ ನಾವ್ ಈಗ ದುಡಿತೀವಿ. ಈಗ ಒಬ್ಬೊಬ್ರು ಈಗ 600 ಜನ ಇವಿ, ಒಬ್ಬೊಬ್ರು 25-30,000 ತಂದ್ರೆ ನೀನು ₹3 ಕೋಟಿ ಆಗ್ತದ. ವಿತ್ ಇಂಟ್ರೆಸ್ಟ್ ಕೊಡ್ತಾರೆ. ಇಂಟ್ರೆಸ್ಟ್ ಸಹ ಕೊಡ್ತೀವಿ. ಬಟ್ ಇಲ್ಲಿಂದ ಅವನ್ ಏನ್ 8 ವರ್ಷ ಏನು ರೆಂಟ್ ತಿಂದಾನಲ್ಲ, ಆ ರೆಂಟ್ ನಮ್ ಕಾರ್ಮಿಕರಿಗೆ ಬರ್ಬೇಕು. ಇದು ಸರ್ ನಾವು ಕೇಳಿದ್ದು. ಇಷ್ಟಂತೂ ನಡೆದ ನೋಡ್ರಿ. ಮುಂದಿನ ತನಿಖೆ ಏನಾಗ್ತದೋ ಸರ್ಕಾರದ ವತಿಯಿಂದ ಏನಾಗ್ಲಿ, ಕೊನೆಗೆ ಲಾಸ್ಟಿಗೆ ಏನಪ್ಪಾ ನೀವು ಇಷ್ಟೆಲ್ಲ ಮಾಡಿದ್ರಿ, ಸರ್ಕಾರ ಜಮೀನು ಸರ್ಕಾರಕ್ಕೆ ಹೋದ್ರೆ ನಿಮಗೇನು ಸಿಗ್ತದ ಅಂತ ಒಂದು ಮಾತು ಕೇಳಿದ್ರು ಅವ್ರು. ಅದ್ರಾಗ ಇದ್ದಷ್ಟು ತೃಪ್ತಿ ನಮ್ಗೆ ಬೇರೆ ಏನಿಲ್ಲ. ಸರ್ಕಾರದ ಜಮೀನು ಸರ್ಕಾರ ಕೊಟ್ಟು ನಮ್ಗೇನು ಬರದೇ ಹೋದ್ರೆ ಪರವಾಗಿಲ್ಲ, ಅದೊಂದು ತೃಪ್ತಿ ಇರ್ತದಲ್ರಿ ನಮ್ಗ. ನಾವ್ ಇಷ್ಟು ದಿನ ಹೋರಾಟ ಮಾಡಿದದಕ್ಕ ನಾವು ಒಂದು ಕೆಲಸ ಗೆದ್ದಿವಿ, ನಮಗೂ ಸಂತೃಪ್ತಿ ಇರ್ತದಲ್ಲ. ಇಷ್ಟಂತೂ ನಾವು ಮಾಡ್ಕೊಂಡಿವಿ ಸರ್. ಇದ್ರ ಮುಂದೆ ಏನಾಗ್ತದ ಸರ್ಕಾರಕ್ಕೆ ಬಿಟ್ಟಿದ್ದು.
ಓಕೆ ವೀಕ್ಷಕರೇ, ಈಗ ನೆಕ್ಸ್ಟ್ ನಾವು ರಿಮ್ಸ್ ಹಾಸ್ಪಿಟಲ್ ನ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಇದು ಮಿಲ್ ನ ಕಥೆ, ಮತ್ತಷ್ಟು ವಿಚಾರಗಳಿದೆ. ಸೊ ಅದರ ಚಿತ್ರಣವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಓಕೆ ವೀಕ್ಷಕರೇ, ಈಗ ರಿಮ್ಸ್ ನಲ್ಲಿ ನಾನು ನಿಂತಿದ್ದೀನಿ. ಸೊ ನೀವು ನೋಡಬಹುದು ಹಂದಿಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ. ನನಗೆ ಪೇಷಂಟ್ಗಳೆಲ್ಲರೂ ಕೂಡ ಹೇಳ್ತಾ ಇದ್ರು, ಸರ್ ಹಂದಿಗಳು ಭಾಳ ಬರ್ತಾವ್ರಿ ಸರ್, ಓಡಾಡ್ಲಿಕ್ಕೆ ಆಗಲ್ಲ, ಅದು ಫುಲ್ ಒದ್ದಾಡಿರುತ್ತೆ ಯಾವ್ದೋ ಚರಂಡಿಯಲ್ಲಿ ಬಿದ್ದು, ನಾವ್ ನಡ್ಕೊಂಡ್ ಬಂದ್ರೆ ಅಂತೂ ಯಪ್ಪಾ ದೇವ್ರೇ ಅನ್ನಿಸ್ತದೆ ಅಂತ. ಆಮೇಲೆ ಇಲ್ಲಿ ನೋಡ್ರಿ ಕರೆಂಟ್ ಕಂಬಗಳು ಹೆಂಗೆ, ಲೈಟ್ ಕಂಬ ಅನ್ಸತ್ತಿದು ನೋಡಿ. ಇಲ್ಲಿ ಯಾರಾದ್ರೂ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಓಡಾಡ್ತವೆ ಪಾಪ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಲ್ಲಿ ವ್ಯವಸ್ಥೆ ಮಾಡಿರೋದು ಕೂತ್ಕೊಳ್ಳೋದಕ್ಕೆ. ಜನ ಏನ್ ಈ ತರದ್ ಕಸದಲ್ಲ ಕೂರ್ಬೇಕು ಬಂದು. ರಾಯಚೂರಿನ ರಿಮ್ಸ್ ನ ಪರಿಸ್ಥಿತಿ ಇದು. ಕಸ ಕಡ್ಡಿಗಳು ಅಲ್ಲೇ, ಯಪ್ಪಾ ನೊಣಗಳ ಹಾವಳಿ ಸಿಕ್ಕಾಪಟ್ಟೆ ಇದೆ. ಈ ತರದ ಪರಿಸ್ಥಿತಿಯಲ್ಲಿ ರೋಗಿಗಳು ಬರೋದು ಗುಣ ಆಗೋದಕ್ಕೆ ಅಂತ ಹೇಳಿ, ಇಲ್ಲಿ ಬಂದ್ರೆ ರೋಗಿಗಳು ಖಂಡಿತ ಗುಣ ಆಗೋದಿಲ್ಲ, ಆರೋಗ್ಯ ಹಾಳಾಗಿ ಹೋಗ್ತದೆ. ಮತ್ತೆ ಈ ಭಾಗದಲ್ಲಿ ನೀವು ನೋಡಬಹುದು ಎಂಟ್ರೆನ್ಸ್, ಈ ಕಡೆ ನಮ್ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಾರೆ ನಿಮ್ಗೆ. ಇದು ಎಂಟ್ರೆನ್ಸ್ ಆಯ್ತಾ ರಿಮ್ಸಿಗೆ. ಸೊ ಯಾವುದೇ ಆಂಬ್ಯುಲೆನ್ಸ್ ಬರ್ಬೇಕು ಅಂತಂದ್ರೆ ಹೀಗೆ ಎಂಟರ್ ಆಗ್ಬೇಕು, ಮೇನ್ ಗೇಟ್ ಇಂದ ಬರ್ತದೆ. ಮತ್ತೆ ಈ ಕಡೆ ಎಕ್ಸಾಕ್ಟ್ ನಿಮ್ಮ ಅಪೋಸಿಟ್ ರೋಡ್ ಏನಿದೆ ಈ ರೋಡಲ್ಲಿ ಹೋಗುತ್ತೆ. ಸೊ ಈ ರೋಡ್ ಪರಿಸ್ಥಿತಿ ಒಂದ್ಸತಿ ನಿಮಗ್ ತೋರಿಸ್ಬಿಡ್ತೀನಿ. ನಾವು ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಗುಂಡಿ ಬಿದ್ಬಿಟ್ರೆ ಲಬ ಅಂತ ಬಾಯ್ ಬಡ್ಕತೀವಿ. ಅಲ್ಲೆಲ್ಲೋ ಬೌರಿಂಗ್ ಹಾಸ್ಪಿಟ್ಲು ಮತ್ತೊಂದು ಮಗದೊಂದು ಆದ್ರೆ ನಾವೆಲ್ಲ ದೊಡ್ಡ ಸುದ್ದಿ ಮಾಡ್ತೀವಿ, ಹೆಡ್ಲೈನ್ಸ್ ಆಗ್ತದೆ. ಆದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ಭಾಗದ ಪರಿಸ್ಥಿತಿ ಇದು. ಸೊ ರಾಯಚೂರಿನಲ್ಲಿರುವಂತಹ ರಿಮ್ಸ್ ಹಾಸ್ಪಿಟಲ್ ನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಈ ಹಳ್ಳ ದಿಣ್ಣೆಗಳನ್ನ ದಾಟ್ಕೊಂಡೆ ಆಂಬ್ಯುಲೆನ್ಸ್ ಒಳಗಡೆ ಹೋಗೋದು ಅಂತ ಅನಿಸ್ತದೆ. ಒಂದು ನೆಟ್ಟಗೆ ರಸ್ತೆ ಮಾಡ್ಕೊಡಕ್ ಆಗಲ್ಲ, ಒಂದು ಶುಚಿತ್ವವನ್ನ ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಒಂದು ರೀತಿ ಅಲ್ಲಿ ವಿಪರ್ಯಾಸ ಅಂತ ಅನಿಸ್ತದೆ ಪರಿಸ್ಥಿತಿಯನ್ನ ನೋಡಿದ್ರೆ. ಮತ್ತು ನನಗಂತೂ ಸಿಕ್ಕಾಪಟ್ಟೆ ಬೇಸರ ಆಗುತ್ತಪ್ಪ, ಈ ತರದ ವ್ಯವಸ್ಥೆ ನಮ್ಮಲ್ಲಿ ಇದೆಯಲ್ಲ ಅಂತ. ಉತ್ತರ ಕರ್ನಾಟಕ ಭಾಗ, ಈ ಭಾಗದ ಜನರ ಬಗ್ಗೆ ಒಂದು ರೀತಿ ಅಸಡ್ಡೆ ಅಂತ ಅನಿಸ್ತದೆ. ಮತ್ತೆ ಇಲ್ಲಿರುವಂತ ರಾಜಕಾರಣಿಗಳನ್ನ ಅವ್ರು ಯಾರು ಪ್ರಶ್ನೆ ಮಾಡೋದಕ್ಕೂ ಹೋಗೋದಿಲ್ಲ, ಅವ್ರಗಳಿಗೆಲ್ಲ ಮುತ್ಯಾಗಳ ಮೇಲೆ ನಂಬಿಕೆ. ಬನ್ನಿ ಈ ಬಗ್ಗೆ ನಮಗೆ ಇಡೀ ಜಿಲ್ಲೆಯ ದರ್ಶನವನ್ನ ಮಾಡಿಸುವಂತಹ ನಿಟ್ಟಿನಲ್ಲಿ ರಾಮನ್ ಗೌಡ್ರು ನಮ್ ಜೊತೆ ಜಾಯಿನ್ ಆಗ್ತಿದ್ದಾರೆ. ಸೊ ಅವರು ಕೂಡ ಇದಾರೆ, ಇಲ್ಲಿ ಮಾತಾಡಿಸ್ತಾ ಹೋಗೋಣ. ರಿಮ್ಸ್ ಹಾಸ್ಪಿಟಲ್ಗೆ ಅವ್ರು ಹೇಳ್ತಾ ಇದ್ರಲ್ಲ, ಚರ್ಮ ಇಲ್ದೇ ಇರೋ ನಾಯಿಗಳೆಲ್ಲ ಓಡಾಡ್ತವೆ ಅಂತ. ಸೊ ಯಾವ್ದೋ ರೋಗಗ್ರಸ್ತ ನಾಯಿ ಅಂತ ಅನಿಸ್ತದೆ ಅದು, ಶ್ವಾನಗಳು. ಅಂದ್ರೆ ಹಾಸ್ಪಿಟಲ್ ಆಡಳಿತ ಮಂಡಳಿ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಆದ್ರೆ ಈ ತರದ ಪರಿಸ್ಥಿತಿ ಅಪ್ಪಾ ದೇವ್ರೆ, ನಾವು ಬಹುಶಃ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಈ ತರದ್ದೆಲ್ಲ ದೃಶ್ಯಗಳು ನಮಗೆ ಅಷ್ಟಾಗಿ ಕಾಣಸಿಗೋದಿಲ್ಲ. ಯಾಕೆಂತಂದ್ರೆ ಬೆಂಗಳೂರಿನ ಜನ ಹೈಫೈ ಜನಗಳು. ಸೊ ಅವ್ರಿಗೆ ಸಮಸ್ಯೆ ಆದ್ರೆ ಸಮಸ್ಯೆ, ಉತ್ತರ ಕರ್ನಾಟಕದಲ್ಲಿರುವಂತ ಜನರಿಗೆ ಸಮಸ್ಯೆ ಆದ್ರೆ ಅದು ಸಮಸ್ಯೆ ಅಲ್ಲ, ಆಮೇಲೆ ಅವರು ಪ್ರಶ್ನೆನೂ ಮಾಡೋದಿಲ್ಲ ಅನ್ನುವಂತಹ ಒಂದು ಭಂಡ ಧೈರ್ಯ. ಸೊ ಹಾಗಾಗಿ ದಪ್ಪ ಚರ್ಮದ ಈ ರಾಜಕಾರಣಿಗಳಿಗೆ ಏನ್ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಹೇಳ್ರಿ ಸರ್. ಸರ್ ಈಗ ನಾನ್ ನೋಡ್ತಾ ಇದ್ದೆ, ಹಂದಿಗಳಾಗ್ಲಿ ನಾಯಿಗಳಾಗ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದೆ. ಒಂದು ಹಾಸ್ಪಿಟಲ್ ನ ಪರಿಸ್ಥಿತಿ ಹೀಗೂ ಇರುತ್ತಾ ಅಂತ. ಇದೇ ನಮ್ ಬೆಂಗಳೂರಲ್ಲಿ ಆಗಿರ್ತಿದ್ರೆ ದೊಡ್ಡ ಸುದ್ದಿ ಆಗಿರೋದು. ಸರಿ, ದೊಡ್ಡ ಸುದ್ದಿ ಯಾಕಾಗಲ್ಲ ಅಂತಂದ್ರೆ ನಾವು ಹಿಂದುಳಿದ ಜಿಲ್ಲೆ ಅಂತ ನಮ್ಗೆ ಹಣೆಪಟ್ಟಿ ಕಟ್ಬಿಟ್ಟಿದ್ದಾರೆ. ನಮ್ಗೆ ನಮ್ಮ ಹಣೆ ಬರದಲ್ಲಿ ಹೆಂಗಿದೆ ಅಂತಂದ್ರೆ ನಾವು ಹಂದಿಗಳನ್ನ ಸಹಿಸ್ಕೋಬೇಕು, ನಾಯಿಗಳನ್ನ ಸಹಿಸ್ಕೋಬೇಕು. ನಮ್ಮ ಅಧಿಕಾರ ಈಗ ಯಾವ ರೀತಿ ನಡೆಸ್ತಾರೋ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ಡೀನಿಗೆ ಅವನು ಮನೆಯಲ್ಲಿ ಹಂದಿ ಸಾಕಿದನೋ ನಾಯಿ ಸಾಕಿದನೋ ಗೊತ್ತಿಲ್ಲ. ಅವನಿಗೆ ಹಂದಿಗಳ ಜೊತೆ ಒಡನಾಟ ಚೆನ್ನಾಗಿದ್ಯೋ ಅಥವಾ ನಾಯಿಗಳ ಜೊತೆ ಒಡನಾಟ ಚೆನ್ನಾಗಿದ್ಯೋ, ಇಷ್ಟು ಸಲಿಗೆ ಹಂದಿಗಳಿಗೆ ನಾಯಿಗಳಿಗೆ ಆತನ ಹಾಸ್ಪಿಟಲ್ ಡೀನ್ ಕೊಡ್ತದನಂದ್ರೆ ಅವ್ನು ಡೀನಿಗೆ ಸ್ವಲ್ಪ ಆದ್ರೂ ಇರ್ಬೇಕಲ್ಲ. ಇಲ್ಲಿ MRI ಸ್ಕ್ಯಾನ್ ತರದ್ದೆಲ್ಲ ಇದೆಯಾ ಸರ್? ಹೇಗೆ ಈ ಕಾಸ್ಟ್ ಎಲ್ಲ ಹೇಗಿದೆ ಅಂತ? ಯಾಕೆಂದ್ರೆ ನನಗೆ ಬೆಂಗಳೂರಲ್ಲಿ ಒಬ್ರು ಹೇಳ್ತಿದ್ರು, ಅವರು ಗೌರ್ಮೆಂಟ್ ಡಾಕ್ಟರ್ನೇ. ಅವ್ರು ಹೇಳ್ತಾ ಇದ್ರು, ಹಿದಾಯತ್ ನಾರ್ತ್ ಕರ್ನಾಟಕದಿಂದ MRI ಸ್ಕ್ಯಾನ್ ಮಾಡಿಸೋದಕ್ಕೆ ಬೆಂಗಳೂರಿಗೆ ಬರ್ತಾರೆ ಜನ ಪಾಪ ದುಡ್ಡು ಉಳಿಸೋದಕ್ಕೆ. ಸರ್ ಇಲ್ಲಿ MRI ಸ್ಕ್ಯಾನಿಂಗ್ ಮಾಡ್ಬೇಕು ಅಂತಂದ್ರೆ ಎಲ್ಲಾನು ಬ್ಲರಿಂಗ್ ಇರುತ್ತೆ, ಯಾವ್ದು ಕ್ಲಾರಿಟಿ ವ್ಯವಸ್ಥೆಯಲ್ಲಿ ಇರಲ್ಲ. ಇಲ್ಲಿಂದ MRI ನೀವು ಯಾವುದೇ ಹಾಸ್ಪಿಟಲ್ ಅಲ್ಲಿ ಮಾಡಿಸ್ಕೊಂಡು ಹೋಗಿ ನೀವು ರಾಯಚೂರಲ್ಲಿ, ಬೆಂಗಳೂರಿಗೆ ಹೋದ್ ಕೂಡಲೇ ಬೆಂಗಳೂರು ಡಾಕ್ಟರ್ಸ್ ಗಳು ಇದನ್ನ ಎಕ್ಸೆಪ್ಟೇ ಮಾಡಲ್ಲ. ಮತ್ತೊಂದ್ಸಲ ಮಾಡ್ಲೇಬೇಕು ನೀವು MRI ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಗಳು ಅದ್ರ ಮೇಲೆ ಅಂದಾಜ್ ಮೇಲೆ ಏನೋ ಒಂದು ರಿಪೋರ್ಟ್ ಬರೀತಾರೆ, ಅದ್ರ ಮೇಲೆ ಅವ್ನ ದೈವದ ಮೇಲೆ ಅದು ಕಡಿಮೆ ಆಗ್ತದೆ ಅಥವಾ ಆಗೋದಿಲ್ವಾ, ಅದು ಅವ್ನ ನಸೀಬನ್ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಬೆಂಗಳೂರು ಡಾಕ್ಟರ್ಸ್ ಗಳು ಇದನ್ನ ಎಕ್ಸೆಪ್ಟೇ ಮಾಡೋದಿಲ್ಲ ಇಲ್ಲಿ MRI ನ. ಅದು ಸರ್ಕಾರಿ ರಿಮ್ಸ್ ಅಲ್ಲಿ ಅಂತೂ ನಿಮ್ಗೆ ಅದನ್ನ ಕೇಳಲೇಬೇಡಿ.
ಎಲ್ರು ಹೊರಗಡೆ ಬರೀತಕ್ಕಂತ ಕೆಲಸನೂ ಇದೆ. ಮೆಡಿಕಲ್ದು ಹಾಗೆ ಇದೆ. ಮೆಡಿಕಲ್ ಅಂತೂ ಪ್ರತಿಯೊಂದು ಔಷಧ 100% ಔಷಧಗಳನ್ನ ಹೊರಗಡೆ ಬರೀತಾರೆ. ಹೊರಗಡೆ ಮೆಡಿಕಲ್ ಕೌಂಟರ್ 1 ಲಕ್ಷದವರೆಗೆ ಆಗುತ್ತೆ ಡೈಲಿ. ಅಂದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆ ಇದ್ದೂ ಇಲ್ದೇ ಇರ್ತಾರ. ಇವತ್ತು ಮಾನ್ಯ ಸಚಿವರು ಕೂಡ ಹಲವಾರು ಸರಿ ಬಂದು ಹೋಗಿದ್ದಾರೆ, ಈ ದುಸ್ಥಿತಿಯನ್ನ ನೋಡಿದ್ದಾರೆ. ಉಸ್ತುವಾರಿ ಸಚಿವರು ಕೂಡ ಅವರೇನೆ, ವೈದ್ಯಕೀಯ ಸಚಿವರೇನೆ. ಈಗ ಕೆಲವ್ರು ಹೇಳ್ಬಹುದು, ಕಾಮಗಾರಿ ನಡೀತಿರೋ ಟೈಮಲ್ಲಿ ಹೋಗಿ ನೀವು ವಿಡಿಯೋ ಮಾಡ್ಕೊಂಡಿದ್ದೀರಿ ಅನ್ಬಿಡ್ಬಹುದು. ನಮಗೆ ಕಾಮಗಾರಿ ಏನಾದ್ರು ನಡೀತಾ ಇದೆಯಾ ರಸ್ತೆದು? ಯಾವ ಕಾಮಗಾರಿ ಇದೆ ಸರ್? ಯಾವ ಕಾಮಗಾರಿ ನಡೀತಾ ಇದೆ? ಎಲ್ಲಿ ಬೇಕಲ್ಲಿ ಬಿದ್ದಿದ್ದು, ಇದು ಬಹಳ ದಿನಗಳಿಂದಾನೇ ಬಿದ್ದಿದೆ. ಇಲ್ಲಿ ಯಾವ ಕಾಮಗಾರಿ ನಡೀತಿಲ್ಲ, ಕಾಮಗಾರಿಗೆ ಆಸ್ಪತ್ರೆನೇ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ಕಾಮಗಾರಿ ನಡೀತಾ ಇದೆ ತೋರಿಸ್ಬೇಕಲ್ಲ ಅವರು. ಕಾಮಗಾರಿ ನಡೀತಿರೋದು ಯಾವಕ್ಕೆ? ಟೆಂಡರ್ ಕರೆದಿರೋದು ಕಾಪಿ ಬೇಕಲ್ಲ, ಅಥವಾ ನಡೆಸ್ತಕ್ಕಂತ ಒಂದು ವರ್ಕರ್ಸ್ ಗಳ ಡೀಟೇಲ್ಸ್ ಬೇಕಲ್ಲ. ಕರೆಕ್ಟ್. ಈಗ ಏನ್ ನಡೀತಾ ಇದೆ ಇಲ್ಲಿ ನಾವು ನೋಡಕ್ ಬಂದಿರ್ತಕ್ಕಂಥದ್ದು ಹಂದಿಗಳು, ನಾಯಿಗಳ ಬಗ್ಗೆ. ಇಷ್ಟೆಲ್ಲ ನನ್ಗೆ ದಿನಾಲು 100 ಕರೆಗಳು ಬರ್ತಕ್ಕಂತ ಉದ್ದೇಶ ಇದೆ. ಗೌಡ ದಿನಾ 100 ದನ ಬರ್ತವೆ, 100 ಆಕಳುಗಳು ಬರ್ತದೆ, ಅದು ಮತ್ತೆ ನಾಯಿಗಳು ಬರ್ತವೆ. ಬರ್ಲಿ ಬಿಡ್ರಿ ಸರ್, ಅದಕ್ ಬದುಕಕ್ ಹಕ್ಕಿಲ್ವೇನ್ರಿ ಅಂತ. ನೋಡಿ, ನಾಯಿಗಳಿಗೆ ಬದುಕಲಿಕ್ಕೆ ಹಕ್ಕಿದೆ. ನಾವು ಅದು ಯಾವುದೇ ಕಾರಣಕ್ಕೂ ಔಟ್ರ ಸ್ವಾತಂತ್ರ್ಯ ಕಿತ್ಕೊಳ್ಳಕ್ಕೆ ನಮ್ಗೆ ಅಧಿಕಾರ ಇಲ್ಲ, ಅದನ್ನ ಅವಶ್ಯಕತೆನೂ ನಮಗಿಲ್ಲ. ಬಟ್ ನಾಯಿಗಳು ಎಲ್ಲಿ ಬದುಕಬೇಕು ಅಲ್ಲೇ ಬದುಕಬೇಕು. ಜನಗಳನ್ನ ನಾಯಿಗಳನ್ನ ಒಟ್ಟಿಗೆ ಬದುಕಿಸ್ತಕ್ಕಂಥದ್ದು ಹಾಸ್ಪಿಟಲ್ ಯಾವ್ದು ಇಲ್ಲ ಸರ್. ಇಲ್ಲಿ ಮೇಂಟೆನೆನ್ಸ್ ಕಂಪ್ಲೀಟ್ ಆಗಿ ವೀಕ್ ಇದೆ. ಇಲ್ಲಿ ಮೇಂಟೆನೆನ್ಸ್ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಯಾವುದೇ ಗ್ಲಾಸ್ಗಳು ಒಡೆದಿರತಕ್ಕಂಥದ್ದಿಲ್ಲ, ಗ್ಲಾಸ್ ನಲ್ಲಿ ಮೇಂಟೆನೆನ್ಸ್ ಯಾವ್ದು ಇಲ್ಲ. ಅದು ಪ್ರತಿ ಗಾಳಿಗೆ ಒಡೆದೋಗ್ತಕ್ಕಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದಾವೆ ಈಗೆಲ್ಲಾನು. ಅಂದ್ರೆ ಅಷ್ಟು ಕಳಪೆ ಕಾಮಗಾರಿನ ಅಂತ? ಹೌದು, ಸಂಪೂರ್ಣ ಕಳಪೆ ಕಾಮಗಾರಿ, ಸಂಪೂರ್ಣವಾಗಿ ಕಳಪೆ ಕಾಮಗಾರಿ. ನೀವು ಅದ್ರ ಬಗ್ಗೆ ನೀವು ಒಳಗಡೆ ಹೋದ್ರೆ ಇನ್ನೂ ಗೋಚರವಾದ ವಿಷಯಗಳು ಕಾಣಿಸ್ತದೆ ನಿಮ್ಗೆ. ಪ್ರತಿ ಮೂಲೆಯಲ್ಲಿ ಗುಟ್ಕಾ ಉಗಳಿರ್ತಕ್ಕಂಥದ್ದು, ಸಿಗರೇಟ್ಗಳು ಬಿಸಾಕಿರ್ತಕ್ಕಂಥದ್ದು. ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಲಿಫ್ಟ್ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಸ್ಟ್ರಕ್ ಆಗಿ 15 ನಿಮಿಷ 20 ನಿಮಿಷ ಅರ್ಧ ಗಂಟೆ ನಿಲ್ಲತ್ತೆ. ಅದು ಕಂಪ್ಲೀಟ್ ಆಗಿ ನಿಲ್ಲತ್ತೆ. ಈಗ ಇದಕ್ಕೆ ಒಳಗಡೆ ಹೋಗ್ಲಿಕ್ಕೆ ನಮ್ಗೆ ಪರ್ಮಿಷನ್ ಆಗತ್ತೆ ಇರ್ಬಹುದು. ಒಂದು ಸರಿ ಡೀನ್ ಹತ್ರ ಮಾತಾಡ್ಕೊಂಡು ಒಳಗಡೆ ಹೋದ್ರೆ ಒಳ್ಳೇದನ್ನ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಇದು ಹೇಗಾಗಿದೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಮಾಫಿಯಾದಲ್ಲಿ ಅವರು ಒಬ್ರು ಶಾಮಿಲ್. ಇಲ್ಲಿ ಎಲ್ಲಾನು ಮೆಡಿಕಲ್ ಮಾಫಿಯಾ ನಡೀತದೆ. ಇವತ್ತೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥವ್ರು ರೋಗಿಗಳು ಅತ್ಯಂತ ಕಡು ಬಡವರು, ಇವ್ರನ್ನೇ ಸುಲಿತಕ್ಕಂಥವ್ರು ಇವರು. ಈ ನಾಯಿಗೆ ಚರ್ಮ ಆಟೋಮೆಟಿಕ್ ಆಗಿ ಸುಲ್ದಿದೆ, ಇಲ್ಲಿ ವೈದ್ಯರೇ ಸುಲ್ದು ಬಿಡ್ತಾರೆ. ಆತರ ನಾಯಿ ಚರ್ಮದಕ್ಕಿಂತಲೂ ಹತತ ಆಗ್ಬಿಟ್ಟಿದೆ ನಮ್ ಜನಗಳ ಚರ್ಮ. ಆ ರೀತಿಯಾಗಿ ಸುಲಿತಾ ಇದಾರೆ ಇಲ್ಲಿ ವೈದ್ಯರು. ಬೆಳಗ್ಗೆ ಟೋಕನ್ ನಂಬರ್ ಅಲ್ಲಿ ನೋಡ್ಬೇಕು, ಜನ ನರಳ್ತಾ ಇರ್ತಾರೆ, ಟೋಕನ್ ಕೊಡೋದಿಲ್ಲ. ಒಂದೆರಡು ಎಕ್ಸ್ಟ್ರಾ ಕೌಂಟರ್ ಮಾಡಂತ ಹೇಳ್ತೀವಿ, ಕೌಂಟರ್ ಮಾಡಕ್ ರೆಡಿ ಇರಲ್ಲ. ಈ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿರ್ಲಕ್ಷ್ಯ. ಯಾಕಂತಂದ್ರೆ ಈ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ರಾಯಚೂರು. ಈ ರಾಯಚೂರು ಅಂದ್ರೇನೆ ನಿರ್ಲಕ್ಷ್ಯ ಎಲ್ಲರಿಗೂ. ಓಕೆ ವೀಕ್ಷಕರೇ, ಈಗ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ LBS ನಗರದಲ್ಲಿ ನಾನಿದ್ದೀನಿ. ಯಾಕೆ ನಗರ ಪ್ರದೇಶಕ್ಕೆ ಬಂದ್ರಿ? ಹಳ್ಳಿಗಳಿಗೆ ಎಲ್ಲಾದ್ರೂ ಹೋಗ್ಬೇಕಿತ್ತು. ಹೌದು, ಹಳ್ಳಿಗೂ ಹೋಗಿದ್ದೀನಿ. ನಗರ ಪ್ರದೇಶಕ್ಕೆ ಯಾಕೆ ಬಂದೆ ಅಂತಂದ್ರೆ, ನಗರದ ಸ್ಥಿತಿ ಹೇಗಿರುತ್ತೆ ಅನ್ನೋದರ ಆಧಾರದ ಮೇಲೆ ಸ್ಥಿತಿ ಇನ್ನು ಬೇರೆ ಬೇರೆ ಹಳ್ಳಿಗಳ ಸ್ಥಿತಿಗತಿ ಇನ್ನು ವರ್ಸ್ಟ್ ಇರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಸೊ ಈಗ ಏನ್ ಸರ್ ಇದು ಜ್ಯೂಸಾ? ಇದು ನಿಮ್ಗೆ ಜ್ಯೂಸ್ ತರ ಕಾಣಿಸುತ್ತೆ. ಇದೇ ಜ್ಯೂಸ್ ಅನ್ನೇ ನಾವು ಪ್ರತಿದಿನ ಸೇವನೆ ಮಾಡ್ತಕ್ಕಂಥದ್ದು. ರಾಯಚೂರಿನಲ್ಲಿ ಬರ್ತಕ್ಕಂಥ ಎಲ್ಲಾ ವಾರ್ಡ್ಗಳಲ್ಲಿ ಸುಮಾರು 33 ವಾರ್ಡ್ಗಳಲ್ಲಿ ಕೂಡ ಇದೇ ತರ ಜ್ಯೂಸ್ ಕುಡಿತಕ್ಕಂಥದ್ದು. ಎನರ್ಜಿ ಡ್ರಿಂಕ್ ಕೃಷ್ಣಾ ನದಿಯಿಂದ ಬರ್ತಕ್ಕಂಥದ್ದು. ಅಲ್ಲ ಸರ್, ಅಷ್ಟು ಗಲೀಜ್ ನೀರು ಹೆಂಗ್ ಕುಡಿತಾರೆ? ಇಲ್ಲ, ಇಲ್ಲಿ ಏನಿದೆ ಅಂತಂದ್ರೆ ರಿವರ್ ಇಂದ ಬರ್ತಕ್ಕಂಥ ನೀರು ಇಲ್ಲಿರ್ತಕ್ಕಂಥ ಡ್ರೈನೇಜ್ ಗಳಿಂದ ಏನು ವಾಟರ್ ಸಪ್ಲೈ ಆಗುತ್ತೆ ನಮ್ಗೆ, ಆ ವಾಟರ್ ಸಪ್ಲೈ ಆಗೋ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಮಿಶ್ರಣ ಆಗ್ತದೆ. ಮಿಶ್ರಣ ಯಾವ ರೀತಿ ಆಗ್ತದೆ ಅಂದ್ರೆ, ಈ ಪೈಪ್ ಏನ್ ಬರ್ತದೆ, ಕುಡಿಯೋ ನೀರಿನ ಪೈಪ್ ಏನ್ ಬರುತ್ತೆ. ಲೈಟ್ ಆನ್ ಮಾಡಿ ಇರ್ತೀನಿ, ಒಂದ್ ನಿಮಿಷ. ಆ ಲೈಟ್ ತೋರಿಸಿ. ವೀಕ್ಷಕರೇ, ನಿಮಗೆ ಈಗ ನೋಡಿ ಯಾರೋ ಪಾಪ ಬೈಕಲ್ ಬಂದ್ರು. ಇಲ್ಲಿ ಕಾಣಿಸ್ತದೆ, ನಮ್ ಕ್ಯಾಮ್ರಾಮನ್ ಜೂಮ್ ಮಾಡಿ ತೋರಿಸ್ತಾರೆ ನಿಮಗೆ. ಸೊ ನಾನು ಬೆಂಗಳೂರಿಂದ ಯಾಕೆ ಬಂದೆ, ಸಮಸ್ಯೆಗಳನ್ನು ತೋರಿಸ್ಬೇಕು ಅಂತ ಹೇಳಿ ಅನ್ನೋದು ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ. ಯಾಕೆಂತಂದ್ರೆ ಕುಡಿಯೋ ನೀರಿನ ಸ್ಥಿತಿ ಈ ರೀತಿ ಇದೆ ಅಂತಂದ್ರೆ ನಿಜಕ್ಕೂ ನಾಚಿಕೆ ಆಗ್ಬೇಕು. ಯಾಕೆಂತಂದ್ರೆ ರಾಯಚೂರಿನಲ್ಲೇ ಸಚಿವರಿದ್ದಾರೆ,
ರಾಯಚೂರು ಹಾಗೆ ಹೀಗೆ ಹೈದರಾಬಾದ್ ತುಂಬಾ ಹತ್ರ ಅಂತೆಲ್ಲ ಬಿಲ್ಡಪ್ ಕೊಡ್ತಾರಲ್ಲ. ಸೊ ಇದು ಕೂಡ ಅದೇ ಸ್ಥಿತಿಯಲ್ಲಿದೆ. ಹೆಣ್ಮಕ್ಳನ್ನ ಮಾತಾಡ್ಸೋಣ. हाँ नहीं बोलो, आप बोलो उर्दू में बात, उर्दू में बात करो, ठीक है. कितने दिन से ऐसा पानी आ रहा है यहाँ पे? अब यहाँ बहुत दिन से हो रहा पानी, ऐसे जाता, कभी साफ आता, कभी बहुत दिन से 2 महीने हो रहा ऐसे पीते ऐसे पी रहे. क्या बीमारी क्या भी नहीं है? अब आया तो क्या बोल करें बीमारी. फ्रेश सा कैंडल का पानी पीते, नहीं तो फिल्टर का खरीद कर लाके पीते. मेरे से गरीब यही पानी पीते. कैसे पीते? उतना कचरा है देखो. अब क्या करना, मैं हाथ में लेने भी नहीं देखो. छान लेते, इधर आओ, छान ले को पीते, ऐसा है देखो सर. हाँ बोलो. अब आप ये पानी है ना, छन्नी से छानते, छान के तो ऊपर पूरा नीचे वन जमे रहता, ऊपर का पानी पीते, फिर उसमें आधा पानी बचता ना वो धो के फेंक देते. अरे इंसान ऐसा पानी पीते. फिर आप क्या करेंगे सर बोलो. अब निर्वास नहीं है ना पीने को. छोटे छोटे बच्चे हैं, वैसा गरीबा है, बच्चे छोटे छोटे ऐसे घर में रहते हैं. कहाँ फिल्टर पानी 1 टाइम 2 टाइम लेते. बराबर बोलो. अब 1 बार पीते 2 बार पीते फिल्टर का पानी. अजी नहीं जी, तबीयत बिगड़ता नहीं ऐसा पानी क्या करेंगे सर, गरीब है, लाना तो खाना तो. अब पानी को खरीदना बोले तो कहाँ से खरीद सकते बोलो गरीब लोग. ನೋಡಿ ವೀಕ್ಷಕರೇ, ನಾನು ಯಾಕೆ ಪದೇ ಪದೇ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ತಳಭಾಗದಲ್ಲಿ ನಿಮಗೆ ಕಾಣ ಸಿಗುತ್ತೆ ಎಷ್ಟು ಕಸ ಇದೆ ಅಂತ. ನಮ್ ಬೆಂಗಳೂರಲ್ಲಿ ಏನಾದ್ರೂ ಈ ತರದ್ ನೀರ್ ಬರ್ತಿದ್ರೆ ಅದನ್ನ ತಗೊಂಡೋಗಿ ಆ ಕ್ಷೇತ್ರದ MLA ಮನೆಗೆ ಪಾರ್ಸಲ್ ಮಾಡ್ತಿದ್ರು ಜನ. ಬಟ್ ಇಲ್ಲಿನ ಜನ ಪಾಪ ಸಿಟಿ ದೊಡ್ಡದೇ ಸರ್, ಅಲ್ಲಿ ಎಲ್ಲ ನಡೀತೈತಿ. ಇಲ್ಲಿ ಯಾರು ಇದು ಮಾಡ್ತಾರೆ ಹೇಳಿ ಸರ್. ಕೇಳಲ್ರಿ ನೀವು MLA ಗೆ? बोले तो भी नहीं सुनते. MLA बोले तो भी नहीं सुनते सर. आते नहीं साफ पाता लो पानी बोल को, वो पानी छोड़ने वाला को बोलते जरा साफ छोड़ो बोलते. फिर वो रोज पानी भरने वाला 1 बोतल रोज लेके जाता वहाँ बताने को ऑफिस को. वो लोग क्या बोलते क्या नहीं. MLA यहाँ का बहुत है. यहाँ के MLA कौन है जी यहाँ का? ये बड़ा नहीं MLA कौन मालूम? MLA ना सिविल हॉस्पिटल है. आते हैं यहाँ पे कब आते कब जाते इतने साल उन्होंने आए कभी इधर आते नहीं. कोई से मोहल्ले को नहीं आते. उधर 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 आते, उधर क्या बोलते क्या नहीं. बड़े बड़े उधर ठहरते, उधर ही बोलते चले जाते. ये मोहल्ले को तो कोई भी नहीं आता. मोहल्ले में रास्ते के कैसे है? रोड यही रोड देखो, यही रोड पर चलना. बारिश आया तो भी चलना, नहीं आया तो भी चलना. धो लेना, गिरना, उठना, फिर जाना, ऐसी छेड़. ಮನುಷ್ಯ ಒಂದು ಕುಡಿಯೋ ನೀರಿಗೂ ಕೂಡ ಈ ತರದ ಸ್ಥಿತಿಯಲ್ಲಿ ಇದಾನೆ ಅಂತಂದ್ರೆ ಇಲ್ಲಿರುವಂತ ರಾಜಕಾರಣಿಗಳಲ್ಲಿ ಮನುಷ್ಯತ್ವ ಸತ್ ಹೋಗಿದೆ ಅಂತ ಅನ್ಕೋತೀನಿ. ನೋಡಿ, ನಿಮಗೆ ಇನ್ನೊಂದ್ಸತಿ ನಮ್ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಾರೆ ಎಷ್ಟು ಗಲೀಜ್ ನೀರಿದು ಅಂತ. ಅದ್ರಲ್ಲಿ ಹುಳ ಹುಪ್ಪಟ್ಟೆಗಳೆಲ್ಲ ಇರ್ತಾವ್ರಿ. ಅಸಹ್ಯನಪ್ಪ. ಹಾ, ಹುಳ ಕೊಡ್ದಾಗ ಕಾಣ್ತಾವ್ ಸರ್. ಮನೆಗ್ ಬಂದ್ ನೋಡ್ರಿ, ನಮ್ ಕೊಡ್ದಾಗ ಎಷ್ಟ್ ಹುಳ ಇರ್ತಾವ. ಹಂಗೆ ಕುಡಿತೀವಿ ನಾವು. ಏನ್ ಮಾಡ್ಬೇಕು, ಗಟ್ರದಾಗೆಲ್ಲ ಸರ್ ವಾಸನೆ ಎಲ್ಲ ಮನ್ಯಾಗ ಬರ್ತೈತೆ. ಸಣ್ಣ ಸಣ್ಣ ಹುಡುಗರು ಇದ್ರಕ್ಕಿಂತ ಸಣ್ಣ ಅದ. ನಮ್ ಮನ್ಯಾಗ ಹುಡುಗ 6 ಮಂದಿ ಹೆಣ್ಣು ಹುಡುಗರು ಅದಾರ. ಏನ್ ಒಬ್ರು ಬಂದಿಗ್ ನೋಡಲ್ಲ ಮಾಡಲ್ಲ ಏನಿಲ್ಲ. ಬರೀ ಓಟಿಗೊಂದ್ ಬರ್ತಾರ ನೋಡ್ರಿ ಸರ್. ಓಟ್ ಹಾಕ್ರಿ ಅಂತಾರ ಅಷ್ಟೇ. ಬ್ಯಾರೆ ಏನಿಲ್ಲ ಇಲ್ಲಿ. वोट डालो हमें, जीते बाद वो बनाते ये बनाते, जीते बाद खत्म, घर में जाते बढ़ जाते. ನೀವು ಯೂತ್ಸ್ ಕೇಳಲ್ವೇ? ಕೇಳ್ತೀವಿ ಸರ್. ಎಲ್ಲಾರಿಗೆ ಇಲ್ಲೇ ನೋಡ್ತಿರ್ತೀವಿ. ಹಿಂಗೆ ಬರೋದು ನೀರ್ 2 ತಿಂಗಳ ಮೇಲೆ ಆಯ್ತು. ಇದೇ ನೀರ್ ಐತೆ. ಎಲ್ಲಾರು ನಮ್ ಮನೆಗೆ ನಮ್ಮ ಅಪ್ಪ ಅವರೇ ಆರಾಮಿಲ್ಲ. ಹಂಗಿದ್ರೆ ಬಿ ಅದೇ ಕುಡ್ಸೋದೈತೆ. ಇಲ್ಲಕ್ಕಂದ್ರೆ ಯಾವಾಗ ನಾವು ಹೋಗ್ತಿವಿ ಹೊರಗ 5 ರೂಪಾಯಿ ಕ್ಯಾನ್ ತಗೊಂಡ್ ಬರ್ತೀವಿ, ಅದೇ ಕುಡ್ತೀವಿ. ಸತ್ಯ ಹೇಳಿ, ಇದೇ ನೀರ್ ಕುಡಿಯೋ ಸರ್. ನಮ್ಗ ಅದ್ ನೀರು ಸಲುವಾಗಿ ಸುಳ್ಳು ಹೇಳಕ್ ಏನಿದೆ ನಮ್ಗೆ? ನನಗ್ ನಂಬಕ್ ಆಗ್ತಿಲ್ರಿ. ನಿಮ್ ಮುಂದ ಇದೆ. ಇವಾಗ ನಮ್ ಮನೆಯಲ್ಲಿ ಸರ್ ತಗೊಂಡ್ ಬಂದಾರ. बिनगी में बेर करे क्या? नहीं, वो पानी के फिल्टर आते ना, वो फिल्टर के डब्बे में भर कर रखे, 2 डब्बे भर कर रखे, फिर भी बैरल सब भर कर रखे. आप आके देखे घर में. ಓಕೆ, ವೆಲ್ ಸರ್, ನನಗ್ ಬಹಳ ಆಶ್ಚರ್ಯ ಆಗೋದು, ನಮ್ ಬೆಂಗಳೂರಲ್ಲಿ ಈ ತರದ್ ನೀರ್ ನಾನು ಯಾವತ್ತೂ ನೋಡಿಲ್ಲ. ಇಷ್ಟು ಹೊಲಸು. ಈ ತರ ನಾವು ನಿಮ್ ಕೂಡ ವಿಷಯನ ಹಂಚ್ಕೊಳ್ಳಿಕ್ಕೆ ನಮ್ಗೆ ತುಂಬಾ ಬೇಜಾರಾಗ್ತದೆ. ಯಾಕಂತಂದ್ರೆ ನೀವ್ ಹೇಳ್ದಾಗ ಸಮಸ್ಯೆಗಳಿದೆ ತುಂಬಾ ಅಂತ ಹೇಳಿದಾಗ ಸಣ್ಣ ಪುಟ್ಟದೇನೋ ಇರುತ್ತೆ, ಎಲ್ಲಾ ಕಡೆ ಇರುತ್ತೆ, ಸಮಸ್ಯೆಗಳು ಇಲ್ಲದೆ ಇರೋ ಪ್ರದೇಶ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನೀರಿಗೋಸ್ಕರ ಈ ತರ ಅಂತಂದ್ರೆ ಆಶ್ಚರ್ಯ ಆಗುತ್ತೆ ನನಗೆ. ಸಮಸ್ಯೆ ಇಷ್ಟು ಗಂಭೀರವಾಗಿದೆ ಅಂತಂದ್ರೆ, ನಾನ್ ನಿಮ್ಗೆ ಸರ್ಕಾರಿ ಆಸ್ಪತ್ರೆನೆ ತೋರಿಸಿದೆ, ರಿಮ್ಸ್ ಆಸ್ಪತ್ರೆ. ಅಲ್ಲಿಗೆ ಬರ್ತಕ್ಕಂತ ಸರ್ಕಾರಿ ಏನ್ ಸಾವಿರಾರು ರೋಗಿಗಳಿದಾರಲ್ಲ, ಇದೇ ನೀರ್ ಕುಡಿದು ಬಂದಿರ್ತಕ್ಕಂತ ಆ ಒಂದು ತೊಂದರೆಗೀಡಾಗಿರ್ತಕ್ಕಂಥವ್ರು. ಇಲ್ಲಿ ಸಮಸ್ಯೆಗಳಿಗೆ ನೋಡಿ, ಮನುಷ್ಯನಿಗೆ ಗಾಳಿ ನೀರು ಚೆನ್ನಾಗಿತ್ತು ಅಂದ್ರೆ ರೋಗನೇ ಬರೋದಿಲ್ಲ. ಕರೆಕ್ಟ್. ಇಲ್ಲಿ ಮೊದಲನೇದಾಗಿ ರೋಗ ಬರ್ಲಿಕ್ಕೆ ಕಾರಣನೇ ನೀರು.
ಇದೇ ನೀರಿಂದ ಅಡಿಗೆ ಮಾಡ್ಬೇಕು, ಇದೇ ನೀರನ್ನ ಕುಡಿಬೇಕು, ಇದೇ ನೀರಿನಿಂದನೇ ಇವತ್ತು ಅವರ ದಿನಚರಿಗಳನ್ನ ಮಾಡ್ಬೇಕಾಗ್ತದೆ. ಇದು ಅಲ್ದೇನೆ ಇದ್ರ ಜೊತೆಗೇನೆ ಮೋರಿಗಳ ಸಮಸ್ಯೆನೂ ಜಾಸ್ತಿ ಆಗಿದೆ. ಆ ಮೋರಿಗಳಲ್ಲಿ ಇವತ್ತು ಕುಡಿಯೋ ನೀರಿನ ಪೈಪ್ ಬರ್ತದೆ. ಆ ಮೋರಿಗಳಲ್ಲಿ ಕುಡಿಯೋ ನೀರಿನ ಪೈಪ್ ಒಡೆದಿರೋದ್ರಿಂದ ಆ ನೀರು ಒಳಗಡೆ ಹೋಗ್ತದೆ, ಮತ್ತೆ ಅದೇ ನೀರು ಹೊರಗಡೆ ಬರ್ತದೆ. ಇಲ್ಲಿ ನೋಡಿ, ರೋಗ ಕ್ರಿಯೇಟ್ ಆಗೋದಕ್ಕೆ ಕಾರಣ ನಮ್ಮ ಕಲ್ಮಶಗಳು. ಇಲ್ಲಿ ಎಷ್ಟು ಹೊಲಸು ಬರ್ತದ ಅಂತಂದ್ರೆ ನೀರು, ಈಗ ಅಮ್ಮ ಹೇಳಿದ್ಲು ನಿಮ್ಗೆ, ಮನೆಯಲ್ಲಿ ತುಂಬಿಟ್ಟಿರ್ತಕ್ಕಂಥ ಕೊಡದಲ್ಲಿ ಕೂಡ ಹುಳಗಳಿದಾವಂತೇಳಿ. ಆದ್ರೆ ಯಾವನು ಅಧಿಕಾರದಲ್ಲಿ ಇರ್ತಕ್ಕಂತ ಸ್ವಲ್ಪ ಆದ್ರೂ ಮಾನವೀಯತೆ ಇದ್ರೆ ಒಂದು ದಿನ ಆದ್ರೂ ಈ ನೀರನ್ನ ಕುಡಿಬೇಕವ. ಒಂದು ದಿನ ಅವ ಈ ನೀರ್ ಕುಡಿಬೇಕು. ಪಾರ್ಸಲ್ ಮಾಡಿ ಕಳಿಸ್ರಿ ಸರ್, ಒಳ್ಳೆ ಬಾಟಲ್ ಇದೆಯಾ ನೋಡಿ. ನಾವು ಪಾರ್ಸಲ್ ಮಾಡಿ ಕಳಿಸ್ತೀವಿ, ಅವ್ನ್ ಪಾರ್ಸಲ್ ಮಾಡಿ ಕಳಿಸಿದ್ರೆ ಇದ್ರ ವಿಷ ಅಂತನವ, ಇದನ್ನ ವಿಷ ಅಂತ ಕನ್ಸಿಡರ್ ಮಾಡ್ತಾನ. ಅಂದ್ರೆ ನೀವು ನೀರಿನ ವಿಷ ಅನ್ನೋದಾದ್ರೆ ಮತ್ತೆ ಜನಗಳ ವಿಷನೇ ಕುಡಿಬೇಕಲ್ಲ ದಿನನ. ಕುಡಿಲಿ ಬಿಡ್ರಿ, ಕುಡಿಸ್ಲಿಕ್ಕೆ ರೆಡಿ ಇದೀವಿ ಸರ್, ನಾವು ಕುಡಿಸ್ಲಿಕ್ಕೆ ರೆಡಿ ಇದೀವಿ. ಅವನ್ ಅದನ್ನ ವಿಷ ಅಂತೇಳಿ ಕುಡಿಯೋದಿಲ್ಲ ಅಂತ ನಾನ್ ನಿಮ್ಗೆ ಹೇಳ್ತಾ ಇರೋದು. ಇದು ವಿಷ ಇದೆ, ಇದು ನಾನು ಕುಡಿಯಲ್ಲ ಅಂತೇಳಿ. ಅಂದ್ರೆ ಇಲ್ಲಿರ್ತಕ್ಕಂಥ ನೋಡಿ, ಇಲ್ಲಿ ಮೆಡಿಕಲ್ ಮಾಫಿಯಾ ಅತ್ಯಂತ ದೊಡ್ಡ ಮಾಫಿಯಾ ರಾಯಚೂರಲ್ಲಿ ನಡೀತಕ್ಕಂಥದ್ದು. ಸುಮಾರು ಒಂದೊಂದು ಹಾಸ್ಪಿಟಲ್ ಅಲ್ಲಿ 300 ಜನ 400 ಜನ ಪೇಷಂಟ್ ಪ್ರೈವೇಟ್ ಹಾಸ್ಪಿಟಲ್ ಗಳು ಇರ್ತಾರೆ. ಸರ್ಕಾರ ಆಸ್ಪತ್ರೆಗಳಲ್ಲಿ ಸಾವಿರಾರು ಜನ ಇರ್ತಾರೆ. ಈ ನೀರಿಂದನೇ ಇವತ್ತು ಡಾಕ್ಟರ್ಗಳಿಗೆ ಲಾಭ ಆಗ್ತಕ್ಕಂಥದ್ದು. ಈ ನೀರನ್ನ ಕುಡಿಸಿ ಇಡೀ ಮೆಡಿಕಲ್ ಮಾಫಿಯಾ ರಾಯಚೂರು ತುಂಬಾ ದಂಧೆ ನಡೀತಾ ಇದೆ. ಇವತ್ತು ಸಾವಿರಾರು ರೋಗಿಗಳು ಹಾಸ್ಪಿಟಲ್ ಇದೆಯಾ ಇಲ್ಲಿ? ರಾಜಕಾರಣಿನೇ ಆಸ್ಪತ್ರೆ. ಶಿವರಾಜ್ ಪಾಟೀಲ್ ಅವ್ರದ್ದೇ ಸುಮಾರು ಆಸ್ಪತ್ರೆಗಳಿದಾವ್. ಡಾಕ್ಟರ್ ಶಿವರಾಜ್ ಪಾಟೀಲ್ ಸುಮಾರು ಆಸ್ಪತ್ರೆಗಳಿದಾವ್. ಎಲ್ಲ ಡಾಕ್ಟರ್ ಶಿವರಾಜ್ ಪಾಟೀಲ್, ಶಿವಮ್ ಹಾಸ್ಪಿಟಲ್, ನ್ಯೂ ಶಿವಮ್ ಹಾಸ್ಪಿಟಲ್, ಬಸವ ಹಾಸ್ಪಿಟಲ್, ಇನ್ನಿತರ ಹಲವಾರು ಹಾಸ್ಪಿಟಲ್ಗಳಲ್ಲಿ ಅವ್ರ ಶೇರ್ಸ್ ಇದೆ. 70% ಶೇರ್ಸ್, 80% ಶೇರ್ಸ್, 90% ಶೇರ್ಸ್ ಇದೆ. ಇವತ್ತು ಎಲ್ಲ ಹಾಸ್ಪಿಟಲ್ಗಳ ರೋಗಿಗಳು ಏನಿದ್ದಾರೆ ಅಂತಂದ್ರೆ ಬಡ ರೋಗಿಗಳು ಸರ್. ಜೀವಕ್ಕಾಗಿ ಇವ್ರ ಮನೆಗಳನ್ನ ಮಾರಾಟ ಮಾಡ್ಕೊಂಡವ್ರು ಇದ್ದಾರೆ ಇಲ್ಲೆಲ್ಲ. ಕುಡಿಯೋ ನೀರ್ ಕುಡಿದು ಇವ್ರ ಮನೆಗಳು ಮಾರಾಟ ಮಾಡ್ಕೊಂಡು ಇವತ್ತು ಆಸ್ಪತ್ರೆಗೆ ತೋರಿಸಿರ್ತಕ್ಕಂಥ ಘಟನೆಗಳು ನಡೆದಿದ್ದೇವೆ ರಾಯಚೂರಲ್ಲಿ. ಬಟ್ ಇಲ್ಲಿ ಸಮಸ್ಯೆ ಏನಂತಂದ್ರೆ ಯಾರು ಈ ಸಮಸ್ಯೆಗಳನ್ನ ಗಂಭೀರವಾಗಿ ತಗೊಳ್ಳದೆ ಇರ್ತಕ್ಕಂಥದ್ದು. ಇವತ್ತು ನಗರದಲ್ಲಿ ಶಾಸಕರು ಇದ್ದಾರೆ ಮತ್ತು ಸಚಿವರು ಇದ್ದಾರೆ, ಆದ್ರೂ ಕೂಡ ಗಂಭೀರವಾಗಿ ಪರಿಗಣಿಸಲ್ಲ. ನೀವು ಕೇವಲ ಸುತ್ತಮುತ್ತ ಅಡ್ಡಾಡ್ತಕ್ಕಂಥ ರಸ್ತೆಗಳ ಮೇಲೆ ನಿಂತ್ಕೊಂಡು ಜಾಂಡ ಹಾರಿಸ್ಕೊಂಡು ಹೆಗಲ ಮೇಲೆ ಹುಡುಗರು ಏರ್ಸ್ಕೊಂಡು ಕೂಡ್ಲೇನೆ ಶಾಸಕರಾಗೋದಿಲ್ಲ. ಸಮಸ್ಯೆ ಎದುರಿಸ್ತಕ್ಕಂಥದ್ದು ಇವತ್ತು ಜನರ ಮಧ್ಯೆ ಒಳಗಡೆ ಬಂದಾಗ ಇದು ಸಮಸ್ಯೆ ಸುಳ್ಳಾಗಿದ್ರೆ ನಮ್ಮ ಮೇಲೆ ಕೇಸ್ ಫೈಲ್ ಮಾಡ್ಲಿ. ಈಗ ಇವತ್ತು ಇಲ್ಲಿ ಈ ತರ ನೀರ್ ಕುಡಿತಾ ಇದಾರಲ್ಲ ಜನ, ಇದು ಸುಳ್ಳು ಅನ್ನೋದಾದ್ರೆ ನನ್ನ ವಿರುದ್ಧ ಅಥವಾ ನಮ್ಮ ಸರ್ಕಾರದ ವಿರುದ್ಧ ಸುಳ್ಳು ಪ್ರಚಾರ ಮಾಡ್ತಾರೆ ಅಂತೇಳಿ ಮಾತಾಡ್ಲಿ ಅವರು. ಆದ್ರೆ ಇಲ್ಲಿ ಸಮಸ್ಯೆ ಗಂಭೀರವಾಗಿದೆ. ನೀರಿನ ಸಮಸ್ಯೆ ಇದೆ. ಪ್ರತಿ 1 ಗಂಟೆಗೆ ಮನುಷ್ಯ ನೀರು ಕುಡಿಲೇಬೇಕು, ಪ್ರತಿ 3 ಗಂಟೆಗೆ ಮನುಷ್ಯ ಊಟ ಮಾಡ್ಲೇಬೇಕು ಅಂತ ವ್ಯವಸ್ಥೆನ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅತ್ಯಂತ ದುಸ್ಥಿತಿಗೆ ತಂದಿದ್ದಾರೆ. ನೀರು ದುಸ್ಥಿತಿಗೆ ತಂದಿದ್ದೇವೆ, ಆಹಾರ ದುಸ್ಥಿತಿಗೆ ತಂದಿದೆ. ಇಲ್ಲೊಂದೇ ಕಡೆನಾ ಅಥವಾ ಬೇರೆ ಕಡೆನೂ ಇದೆ ತರ? ಸರ್, ಇಡೀ ರಾಯಚೂರು ನೀವು ಗಾಜ್ಗಾರ್ ಪೇಟ್ ಹೋಗ್ರಿ, ತಿಮ್ಮಾಪುರ್ ಪೇಟ್ ಹೋಗ್ರಿ, ಅರಬ್ ಮೌಲ ಹೋಗ್ರಿ, LBS ನಗರ್ ಬರ್ರಿ, ನೀವು ಯಾವುದೇ ಏರಿಯಾಕ್ ಹೋದ್ರು ಕೂಡ ಇದೇ ತರ ನೀರು ಸಿಗ್ತದೆ ನಿಮ್ಗೆ ಎಂಟೈರ್ ರಾಯಚೂರಲ್ಲಿ. ನಿಮ್ಗೆ ಕೆಲವು ಹೋಟೆಲ್ಗಳಲ್ಲಿ ಹೋದ್ರೆ ಇದೇ ನೀರು ಸಿಗ್ತದೆ ನಿಮ್ಗೆ. ಮೂರಿ ವಾಸನೆ ಬರ್ತದೆ ನೀರು, ಯಾಕಂತಂದ್ರೆ ಸಂಪೂರ್ಣ ವಿಷಾಕಾರವಾದ ನೀರಿದ್ದು. ಇದನ್ನ ಕೇವಲ 1 ದಿನ ಮನುಷ್ಯ ಕುಡಿದ್ರೆ ನಿಮ್ಗೆ ತೋರ್ಸ್ಬೇಕಂದ್ರೆ ನಮ್ಮ ಮನೆಯಲ್ಲಿ ತೋರಿಸ್ತೀನಿ. ಹಾಂಡದಾಗ ಇಷ್ಟು ಕುಂದಿರ್ತದ, ಬನ್ನಿ ಸರ್ ತೋರಿಸ್ತೀನಿ. ಓಕೆ, ನಾನು ಇದ್ದೀನಿ ಅಂತ ಅನ್ಕೋಬೇಡಿ. ಸೊ ನಿಮಗೆ ಮನೆಯಲ್ಲೇ ನೀರು ತುಂಬಿಸಿಟ್ಟಿರುವಂತಹ ಕೊಡವನ್ನ ತೋರಿಸ್ತಾ ಇದ್ದೀನಿ. ಲೈಟ್ ಬಿದ್ರೆ ಅದರಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತದೆ ನೋಡಿ, ಕಸ ಇರೋದು ತಳಭಾಗದಲ್ಲಿ. ಸೊ ಫುಲ್ ಪಾಪ ಹೆಂಗ್ ನೀರು ಕುಡಿತಾರಪ್ಪ ಇಲ್ಲಿನ ಜನ. ಓಕೆ, ಸೊ ಇದು ಕುಡಿಯುವ ನೀರು. ನಾನು ಬಾಟಲ್ ಅಲ್ಲಿ ತುಂಬಿಸಿಟ್ಬಿಟ್ಟಿದೀನಿ, ಬಾಟಲ್ ಅಲ್ಲಿ ತುಂಬಿಸಿಟ್ಟಿ ತೋರಿಸ್ತಾ ಇದೀನಿ ಅನ್ನೋ ತರ ಇರಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ಪಾಪ ಯಾರ್ದು ಇಲ್ಲಿರುವಂತ ಲೋಕಲ್ ಮನೆಯನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಲೋಕಲ್ ವಾಸ ಮಾಡ್ತಾರಲ್ಲ ಅವ್ರ ಮನೆ ತೋರಿಸ್ತಾ ಇದೀನಿ. ಯಾಕೆ ಅಂತಂದ್ರೆ ಬಾಟಲ್ ಅಲ್ಲಿ ತುಂಬಿಸ್ಬಿಟ್ಟು ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅನ್ನೋ ತರ ಆಗಬಾರ್ದು. ಸೊ ಹಾಗಾಗಿ ವಾಸ್ತವನ ನಿಮ್ಮ ಕಣ್ಣು ಮುಂದೆ ಇಟ್ಟಿದ್ದೀನಿ. ಓಕೆ, ಸೊ ಕುಡಿಯೋ ನೀರು ಕೂಡ ಇದೆ, ಮತ್ತೆ ಯೂಸ್ ಮಾಡುವಂತಹ ವಾಟರ್ ಕೂಡ ಇದೆ. ಸೊ ಇಲ್ಲಿ ಅಯ್ಯಯ್ಯೋ ಸುಖೇಶ್, ಓಕೆ ಅಲ್ರಿ ಸರ್, ಈ ಮೋರಿ ನೀರಲ್ಲಿ ಕ್ಲೀನ್ ಏನ್ ಮಾಡ್ತೀರಿ? ಮತ್ತೇನ್ ಮೋರಿ ವಾಸನೆ ಅದ್ರಲ್ಲಿ ಈಗ ಬರ್ತಾ ಇರೋ ನೀರಾ ಇದು? ಓಕೆ, ಇದೇನ್ ಸಾಬೂನ್ ನೀರಾ ಅಥವಾ
ಇದ್ರಲ್ಲಿ ಕ್ಲೀನ್ ಕಾಣುತ್ತೆ, ಇದ್ರಲ್ಲಿ ಬಿದ್ದಾಗ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಿಮಗೆ. ಹಾ, ಸಾಬೂನ್ ನೀರೇ ಬಾವು. ಹಾ, ಇಲ್ಲಿ ಡ್ರಮ್ ಅಲ್ಲಿ ಇದೆ ನೋಡಿ ಸುಕೇಶ್ ನೀರು. ಹಾ, ಸೊ ಇದು ಜನ ಶುಚಿತ್ವಕ್ಕಾಗಿ ಬಳಸುವಂತ ಪರಿಶುದ್ಧ ನೀರು, ಬಿಸ್ಲರಿ ಅಲ್ಲ, ಪರಿಶುದ್ಧ ನೀರು. ಓಕೆ, ಆಲ್ ರೈಟ್. ಈಗ ನಿಮ್ಗೆ ರಾಯಚೂರಿನ ಬೇರೆ ಬೇರೆ ಸಮಸ್ಯೆಗಳನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೆ. ಬಹುಶಃ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮಸ್ಯೆಗಳು ಇರೋದು ಸಹಜ, ಆದ್ರೆ ಪರ್ಸನಲಿ ತುಂಬಾ ಬೇಜಾರಾಯ್ತು ಸರ್. ನಾ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿದ್ದೀನಿ, 180ಕ್ಕೂ ಹೆಚ್ಚು MLA ಇಂಟರ್ವ್ಯೂ ಮಾಡಿದ್ದೀನಿ, ಬಟ್ ಈ ತರದ ಸ್ಥಿತಿಯಲ್ಲಿ ಯಾವ ಕ್ಷೇತ್ರನೂ ಇಲ್ಲ ಅಂತ. ಸರ್ ನೋಡಿ, ಇಲ್ಲಿ 3 ಬಾರಿ ಗೆದ್ದಿದ್ದಾರೆ ಶಾಸಕರು. ಒಂದು ಸಾರಿ JDS ಪಕ್ಷದಿಂದ, 2 ಸಾರಿ ಬಿಜೆಪಿ ಪಕ್ಷದಿಂದ ಗೆದ್ದಿದ್ದಾರೆ. 3 ಸಾರಿ ಶಾಸಕರಾದರೂ ಕೂಡ ಇಲ್ಲಿನ ಜನರು ಈ ರೀತಿ ದುಸ್ಥಿತಿನಲ್ಲಿ ಇರತಕ್ಕಂತ ಪರಿಸ್ಥಿತಿ ಬಂದಿದೆ. ಒಂದು ಸಾರಿ ಆದ್ರೂ ಈಗ ಆಯ್ಕೆ ಆಗಿದ್ದೀನಿ, ಒಂದ್ ಸ್ವಲ್ಪ ಟೈಮ್ ಕೊಡಿ, ಈ ಹಿಂದೆ ಯಾರು ಮಾಡದಿರೋ ಕೆಲಸನ ನಾನು ಒಂದೇ ಸಲ ಮಾಡಕ್ ಆಗಲ್ಲ ಅಂತ ಹೇಳ್ಬೋದು. 2ನೇ ಸಲ ಆದಾಗೂನು ಅದೇ ಮಾತು ಹೇಳ್ಬೋದು. ಆದ್ರೆ 3ನೇ ಸಾರಿ ಆಗಿ 2 ವರ್ಷ ಆದ್ರೂ ಕೂಡ ಇನ್ನು ಇದುವರೆಗೂ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿಲ್ಲ ಅಂತಂದ್ರೆ ಯಾವ ರೀತಿ ದುಸ್ಥಿತಿನಲ್ಲಿ ಇದ್ದಾರೆ ಜನ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. ಇದು ಸಂಪೂರ್ಣ ಒಂದು ವಾರ್ಡಿಂದ ಸಮಸ್ಯೆ ಅಲ್ಲ, ಎಲ್ಲಾ ರಾಯಚೂರಿನ ಜನತೆದೇ ಇದೇ ಸಮಸ್ಯೆ ಇದೆ. ಈಗಾಗ್ಲೇ ಹೇಳ್ತಾ ಇದ್ರು, ಈಗ ನೀವು ನೀರಿನ ಚೆಕ್ ಮಾಡ್ಬೇಕಾದ್ರೆ ಈಗಾಗಲೇ ಬ್ರದರ್ ಹೇಳ್ತಾ ಇದ್ರು ಇಲ್ಲಿ ಡ್ರೈನೇಜ್ ಸಮಸ್ಯೆನು ತುಂಬಾ ಇದೆ ಅಂತ ಹೇಳಿ. ನೋಡಿ, ಡ್ರೈನೇಜ್ ಸಮಸ್ಯೆದಿಂದನೇ ಇವತ್ತು ಆರೋಗ್ಯ ಕೆಡ್ತಾ ಇದೆ, ನೀರಿಂದನೇ ಆರೋಗ್ಯ ಕೆಡ್ತಾ ಇದೆ. ಇಲ್ಲಿನ ಆಹಾರ ಕಲ್ಮಶ, ಗಾಳಿ ಕಲ್ಮಶ. ಮನುಷ್ಯ ಜೀವನ ಮಾಡ್ಬೇಕಾದ್ರೆ ಆಹಾರ ಮತ್ತು ಗಾಳಿ 2 ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಬೆಳಕು ಅದು ಸೂರ್ಯ ಕೊಡ್ತಾನೆ, ಅದು ಪರವಾಗಿಲ್ಲ, ಇವ್ರಿಗೆ ಏನ್ ಹತ್ತಲ್ಲ. ಸೂರ್ಯನಿಂದನೇ ಇವ್ರ ಏನಾದ್ರು ಪರ್ಮಿಷನ್ ಸೂರ್ಯ ಇವ್ರು ತಗೊಂಡ್ ಬರೋದಾದ್ರೆ ಅದು ಕೂಡ ಇವ್ರಿಗೆ ಸಿಗ್ತಾ ಇರ್ಲಿಲ್ಲ. ಯಾಕಂತಂದ್ರೆ ಬೆಳಕು ಇಲ್ದೇನೆ ಇವ್ರ ಸಾಯಿಸ್ತಾ ಬಿಡ್ತಾ ಇದ್ರು. ಯಾಕಂದ್ರೆ ಇಲ್ಲಿ ಕರೆಂಟ್ ಹೋಗ್ತಿದ್ರೆ 3 ತಾಸು 4 ತಾಸು ಕರೆಂಟ್ ಹೋದ್ರೆ ಕೇಳೋರಿಲ್ಲ. ಇಲ್ಲಿ ಇದೇ ಟಿನ್ ಶೆಡ್ಡಿನಲ್ಲಿ ಇರ್ಬೇಕಾಗ್ತದೆ. ಇವ್ರು 4 ತಾಸು 4-5 ತಾಸು ಟಿನ್ ಶೆಡ್ ನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವ್ರ ಪರಿಸ್ಥಿತಿ ದಿನಾಲು ಇವ್ರು ನರಕದಲ್ಲಿ ಇದಾರಂತ ನಾವು ವಾಸ್ತವದಲ್ಲಿ ಹೇಳ್ಬಹುದು ಅಷ್ಟೇನೆ. ಓಕೆ, ಡನ್. ವೀಕ್ಷಕರೇ, ಈಗಾಗಲೇ ನಿಮಗೆ ರಾಯಚೂರಿನ ಅನೇಕ ಸಮಸ್ಯೆಗಳನ್ನ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ನೀರಿನ ವಿಚಾರ ಆಗಿರಬಹುದು, ಹಾಸ್ಪಿಟಲ್ ನ ವಿಚಾರ ಆಗಿರಬಹುದು, ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತಹ ವಿಚಾರ ಆಗಿರಬಹುದು, ಎಲ್ಲವನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀನಿ. ಬರೀ MLA ಬಂಗ್ಲೆ ತೋರಿಸ್ತೀರಿ, ನೀವು MLA ಮನೆ ತೋರಿಸ್ತೀರಿ ಅಂತಿರಲ್ಲ, ಈಗ ಸಮಸ್ಯೆನೂ ತೋರಿಸಿದೀನಿ, ಇದನ್ನು ನೋಡಿ. ಓಕೆ ವೀಕ್ಷಕರೇ, ರಾಯಚೂರಿನ ಅನೇಕ ವಿಚಾರಗಳು ಮತ್ತು ಅನೇಕ ಸಮಸ್ಯೆಗಳು ನಿಮ್ಮ ಮುಂದೆ ಒಂದೊಂದಾಗಿ ಬಿಚ್ಚಿಡುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀವಿ. ಸರ್, ಮೊದಲನೇದಾಗಿ ಯಾಕೆ ರಾಯಚೂರಿನ ಸಮಸ್ಯೆಗಳ ಬಗ್ಗೆ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಮಾತಾಡ್ತಾ ಇದ್ದೀರಿ, ಅಗತ್ಯ ಏನು ಅಂತ? ಸರ್, ಇದು ನಾನು ಈಗ ಮಾತಾಡ್ತಾ ಇಲ್ಲ, ಸುಮಾರು ವರ್ಷಗಳಿಂದ ಕೂಡ ನಾನು ಹೋರಾಟ ನಡೀತಾ ಇದೆ. ಈ ರಾಯಚೂರು ಜನರ ಸಮಸ್ಯೆ ನನ್ನ ಸಮಸ್ಯೆ. ಯಾಕಂದ್ರೆ ನಾನು ರಾಯಚೂರು ಹೊರತಾಗಿ ನಾನೇನಿಲ್ಲ, ನನ್ನ ಸಮಸ್ಯೆಯಲ್ಲೇ ನಾನಿದ್ದೇನೆ. ನನ್ನ ಸಮಸ್ಯೆನ ನಾನು ಮಾತಾಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳು ಬಂದಾಗ, ಸಂದರ್ಭಗಳು ಬಂದಾಗ ನಾನು ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿಯ ಪರಿಸರ, ಇಲ್ಲಿಯ ನೀರು, ಇಲ್ಲಿಯ ಗಾಳಿ, ಇದೆಲ್ಲದು ನನ್ನದೇ. ನಾನೇನ್ ಸೇವಿಸ್ತಾ ಇದ್ದೀನಿ ಅದು ಇಲ್ಲಿನ ಜನರ ಜೊತೆಗೆ ನಾನು ಸೇವಿಸ್ತಾ ಇದ್ದೀನಿ. ಹಾಗಾಗಿ ಇದು ಸಮಸ್ಯೆ ನನ್ನದೇ ಅನ್ಕೊಂಡು ನಾನು ಇದನ್ನೆಲ್ಲ ಗಂಭೀರವಾಗಿ ತೆಗೆದುಕೊಂಡು ಇದ್ರ ಬಗ್ಗೆ ಸತತವಾಗಿ ನಾನು ಹೋರಾಟ ಮಾಡ್ತಾನೆ ಬಂದಿದ್ದೀನಿ ಸರ್. ಓಕೆ, ರಾಮನಗೌಡರು ರಾಜಕೀಯಕ್ಕೆ ಬರ್ತಾರೆ, ಸೊ ಅದಕ್ಕೆ ಇದೆಲ್ಲ ಡ್ರಾಮಾ ಮಾಡ್ತಿದ್ದಾರೆ ಅನ್ನೋ ತರ ಮಾತುಗಳಿರತ್ತೆ ಸರ್. ನೋಡಿ, ರಾಜಕೀಯ ಮನುಷ್ಯನ ಇಚ್ಛಾಶಕ್ತಿಗೆ ಬಿಟ್ಟಿದ್ದು, ಸಾಮಾಜಿಕ ಚಿಂತನೆ ಅದು ಕೂಡ ಹಿತಾಸಕ್ತಿಗೆ ಬಿಟ್ಟಿದ್ದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ರಾಜಕೀಯ ಒಂದು. ಕರೆಕ್ಟ್. ರಾಜಕೀಯಕ್ಕೂ ಸಾಮಾಜಿಕ ಚಟುವಟಿಕೆಗಳಿಗೂ ಬೇರೆ ವರ್ತೇನಿಲ್ಲ. ಸಮಯಾನುಸಾರವಾಗಿ ಮನುಷ್ಯ ಈಗ ನಾವು ಸಾಮಾಜಿಕ ಚಟುವಟಿಕೆಗಳಲ್ಲಿ ನನ್ನದೇ ಆಗಿರ್ತಕ್ಕಂಥ ವೈಯಕ್ತಿಕ ಕೆಲಸಗಳಿಂದನೇ ನಾನು ಜನರನ್ನ ತೃಪ್ತಿ ಪಡಿಸಕ್ ಸಾಧ್ಯ. ರಾಜಕಾರಣದಿಂದ ಹೋಗೋದಾದ್ರೆ ಸಾರ್ವಜನಿಕರ ಒಂದು ಆದಾಯ ತೆರಿಗೆ ಹಣದಿಂದನೇ ಇವತ್ತು ಸರ್ಕಾರ ಏನ್ ಇಂಪ್ಲಿಮೆಂಟೇಶನ್ ಮಾಡ್ತದೆ ಎಲ್ಲರಿಗೂ, ಅದರಲ್ಲಿ ನನ್ನ ಒಂದು ಭಾಗನಾಗಿ ಕನ್ಸಿಡರ್ ಮಾಡಿ ನನ್ನ ಕಡೆಯಿಂದ ಒಂದಿಷ್ಟು ಹಂಚಿಕೆ ಆಗೋದಾದ್ರೆ ನಾನು ಯಾವ ಕೆಲಸಗಳಿಗೆ ಅನುಕೂಲ ಮಾಡಿಕೊಡ್ಬೇಕು, ಆ ಕನಸಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ನನಗೂ ಒಂದಿಷ್ಟು ಅವಕಾಶ ಇರುತ್ತೆ ಅನ್ನೋ ವಿಚಾರಕ್ಕೆ ರಾಜಕಾರಣಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ನಾನು ಭಾವಿಸಿ ರಾಜಕಾರಣದಲ್ಲಿ ಇದ್ದೀನಿ. ಇಲ್ಲ ಅಂತ ನಾವು ರಾಜಕಾರಣ ಬಿಟ್ಟೆ ನಾವಿಲ್ಲ. ರಾಜಕೀಯ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥ ಉದ್ದೇಶ ಇಷ್ಟೇ, ಈ ಸಮಸ್ಯೆಗಳನ್ನ ಹೇಗಾದರೂ ಮಾಡಿ ಜನರಿಗೆ ಮತ್ತು ಅನುಕೂಲವಾಗೋ ರೀತಿಯಲ್ಲಿ ಅಧಿಕಾರಿಗಳಿಗೂ ಮತ್ತು
ಇರ್ತಕ್ಕಂಥ ಸಚಿವರಿಗೂ ಮತ್ತು ಶಾಸಕರ ಗಮನಕ್ಕೆ ತರಬೇಕಾಗಿರ್ತಕ್ಕಂಥ ಪ್ರಯತ್ನ ನನ್ನದು. ನಾನು ಆ ಪ್ರಯತ್ನದಲ್ಲಿ ನಾನು ಏನ್ ಪ್ರಯತ್ನ ಮಾಡ್ತಾ ಇದ್ರಿ, ಏನ್ ಮಾಡಿದಿರಿ ಇಷ್ಟು ತನಕ? ನೋಡಿ, ನಾನು ಹಲವಾರು ದೂರುಗಳನ್ನ ಸಲ್ಲಿಸಿದ್ದೀನಿ. ಜಿಲ್ಲಾವಾರು ದೂರುಗಳನ್ನ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಗೂ ದೂರು ಕೊಟ್ಟಿದ್ದೀವಿ, ಮೇಲೆ ಸಂಬಂಧಪಟ್ಟ ಸಚಿವರುಗಳಿಗೂ ದೂರು ಕೊಟ್ಟಿದ್ದೀವಿ, ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೂ ದೂರು ಕೊಟ್ಟಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳವರೆಗೂ ನಾವು ದೂರುಗಳನ್ನ ಕೊಟ್ಟಿದ್ದೀವಿ. ಈಗ ನೋಡಿ, ಜನರ ಸಮಸ್ಯೆ ಯಾವ ರೀತಿಯಾಗಿ ಜ್ವಲಂತ ಸಮಸ್ಯೆಗಳಿದ್ದಾವೆ ಅಂತಂದ್ರೆ ಅದು ತಕ್ಷಣಕ್ಕೆ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆ ಸ್ಥಿತಿನಲ್ಲಿ ಇವತ್ತು ಸಾಮಾಜಿಕ ಒಂದು ದುಸ್ಥಿತಿನಲ್ಲಿ ಇದೆ. ಹಾಗಾಗಿ ನಾವು ತೀಕ್ಷ್ಣವಾಗಿ ಎಷ್ಟು ಪ್ರತಿಕ್ರಿಯೆ ಕೊಡಬೇಕು, ಎಷ್ಟು ಸಹಕಾರ ಕೊಡಬೇಕು ಸರ್ಕಾರ ಇದನ್ನ ಸೊಲ್ಯೂಷನ್ ಮಾಡೋದಕ್ಕೆ, ಅಷ್ಟಕ್ಕನ್ನ ನಾವು ಇದ್ ಮಾಡ್ತಾ ಇದೀವಿ ಸರ್. ಓಕೆ, ಏನ್ ಬ್ಯಾಕ್ ಗ್ರೌಂಡ್ ಏನ್ ಸರ್ ನಿಮ್ದು? ಯಾಕೆ ಬೇಕಿತ್ತು ರಾಜಕೀಯ ಎಲ್ಲ ಅಂತ? ಸರಿ, ನನಗೆ ರಾಜಕೀಯ ಅವಶ್ಯಕತೆಗಿಂತಲೂ ಸಮಾಜದಲ್ಲಿ ನನ್ನ ಒಂದು ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ನನ್ ಗಮನ ಅಷ್ಟೇನೆ. ನಾನು ಏನ್ ಮಾಡಬಹುದು ಅಷ್ಟೇನೆ ನಾನು ಪ್ರಯತ್ನ ಹೊರತು ಏನ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ದೈವ ನನಗೆ ಯಾವ ರೀತಿ ಕಲಿಸ್ಕೊಡ್ತಾ ಇದೆ ಆ ರೀತಿ ನನ್ನ ಪ್ರಯತ್ನದಲ್ಲಿ ನಾನಿದ್ದೀನಿ. ಈಗ ನೋಡಿ, ಪ್ರಪಂಚನೇ ಶುದ್ಧ ಮಾಡ್ತೀನಿ ಅನ್ನೋ ಯೋಚನೆಯಲ್ಲಿ ನಾನಿಲ್ಲ. ಓಕೆ, ಇಡೀ ಜಿಲ್ಲೆನೇ ನಾನು ಶುದ್ಧ ಮಾಡ್ತೀನಿ ಅನ್ನೋ ಯೋಚನೆಯಲ್ಲಿ ನಾನಿಲ್ಲ. ನಾನಿರೋ ಪರಿಸರದಲ್ಲಿ ನಾನು ಅದಕ್ಕೆ ಏನ್ ಮಾಡ್ಬೇಕು ಅಷ್ಟು ಪ್ರಯತ್ನದಲ್ಲಿ ನಾನಿದ್ದೀನಿ. ಅದು ಫಲಿಸೋದು ಬಿಡೋದು ನನಗೆ ನನ್ನ ಯಾರು ಸ್ಪಂದನೆ ಕೊಡ್ತಾರೆ ಅವ್ರ ಮೇಲೆ ಅವಲಂಬಿತ ಆಗ್ತದೆ ಸರ್. ಓಕೆ, ಈಗ ಸರ್ ಪ್ರೆಸೆಂಟ್ ಇರುವಂತ ರಾಜಕೀಯ ಸಿನಾರಿಯೋಗಳಲ್ಲಿ ಜನರ ಸಮಸ್ಯೆಗೆ ಧ್ವನಿ ಎತ್ತುತ್ತೀನಿ, ಜನರ ಜೊತೆ ನಿಂತ್ಕೋತೀನಿ, ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರ ಜನ ಅಂತ? ಯಾಕೆಂತಂದ್ರೆ ಈಗ ನಡೀತಾ ಇರುವಂತ ಟ್ರೆಂಡೇ ಬೇರೆ. ಸರಿ, ನಮ್ಗೆ ಅರ್ಥ ಆಗ್ತದೆ ನಮ್ಮ ಪ್ರಶ್ನೆ. ನೋಡಿ, ಟ್ರೆಂಡ್ ಅಂತಕ್ಕಂಥದ್ದನ್ನ ಭಾವನೆಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮನುಷ್ಯ ಯಾವುದೇ ಟ್ರೆಂಡ್ ಇದ್ರೂ ಕೂಡ ಭಾವನೆಗಳಿಗೆ ಅವನು ತಲೆದೂಗ್ಲೇಬೇಕಾಗ್ತದೆ. ನಾವು ಹಾಗಂತೇಳಿ ಭಾವನೆ ಜೊತೆ ಆಟ ಆಡಲ್ಲ, ವಾಸ್ತವ ರೂಪದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಯಾವ ವಾಸ್ತವ ನೋಡಿ, ನಿಮ್ಗೆ ನಿಮ್ಮ ಹತ್ರ ಎಷ್ಟೇ ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ನೀವು ನನಗಂತೂ ಕೊಡೋದಿಲ್ಲ. ಯಾವುದೇ ರಾಜಕಾರಣಿ ಇವತ್ತು 50 ಕೋಟಿ ಇದ್ದವನು MLA ಆಗ್ತಾನೆ, 100 ಕೋಟಿ ಇರೋ MLA ಆಗ್ತಾನೆ, ಅದು ಸಹಜ. ಆದ್ರೆ 50 ಕೋಟಿ 100 ಕೋಟಿ ನಮ್ಮ ಮನೆಗಂತೂ ತಂದು ಕೊಡಲ್ಲ, ಮತದಾರರ ಮನೆಗೆ. ಹೌದಾ? ಅದು ಅವ್ರ ಖಜಾನೆಯಲ್ಲೇ ಇರುತ್ತೆ. ಹಾಗಂತೇಳಿ ಇಲ್ಲಿ ಜನರ ಭಾವನೆ ಯಾವ ರೀತಿಯಾಗಿದೆ ಅಂದ್ರೆ, ಅವನ ಮನೆಗೆ ಸಮಸ್ಯೆ ಬಂದಾಗ, ಯಾವ ಶಾಸಕ ಬರದೇ ಇದ್ದಾಗ, ಯಾವ ಸಚಿವ ಬರದೇ ಇದ್ದಾಗ ಆಗ ಸಮಸ್ಯೆ ಉದ್ಭವ ಆಗ್ತದೆ. ನಾನು ಯಾಕೆ ಈ ಶಾಸಕನಿಗೆ ಮತ ಹಾಕಿದೆ, ನಾನು ಈ ಸಚಿವನಿಗೆ ಯಾಕೆ ಜೊತೆಗಿದ್ದೆ ಅಂತಕ್ಕಂತ ಒಂದು ಭಾವನೆ ಅವನಿಗೆ ಬರುತ್ತೆ. ಯಾಕಂದ್ರೆ ಯಾವುದು ಭಾವನೆಗಳ ಜೊತೆಗೆ ತನಗೆ ಅಧಿಕವಾಗಿ ಸಂಬಂಧ ಇರುತ್ತೆ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ತಂಗಿ, ಅಕ್ಕ, ಈ ಭಾವನೆಗಳಲ್ಲಿ ಯಾರಿಗಾದ್ರೂ ತೊಂದರೆ ಉಂಟಾದಾಗ, ಸರಿಯಾಗಿ ನನ್ನ ಮನೇಲಿ ಏನೋ ಒಂದು ಇಮಿಡಿಯೇಟ್ ಆಗಿ ಏನೋ ಒಂದು ಅನಾಹುತ ಆಯ್ತು, ಇವತ್ತು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ರೋಡ್ ಚೆನ್ನಾಗಿದ್ರೆ ನಾನು ಶಾಸಕನಿಗೆ ಒಳ್ಳೆ ಶಾಸಕ ಅಂತ ಹೇಳ್ತೀನಿ. ರಸ್ತೆ ಸರಿ ಇಲ್ಲ ಅಂದ್ರೆ ಯಾವ ಶಾಸಕಪ್ಪ ನಾನ್ ಮಗನಿಗೆ ಮತನೇ ಹಾಕ್ಸ್ಬಾರ್ದಾಗಿತ್ತು, ನಾನು ಇಂಥವ್ ಯಾಕನ ಗೆಲ್ಸ್ಬಿಟ್ಟೆ, ಅಲ್ಲಿ ಭಾವನೆ ಬಂದ್ಬಿಡುತ್ತೆ. ಅಲ್ಲಿವರೆಗೂ ಪಕ್ಷ ಇರುತ್ತೆ ಮನ್ಸಲ್ಲಿ, ನಾನು ಬಿಜೆಪಿಗೆ ಮತ ಹಾಕ್ಬೇಕು, ಕಾಂಗ್ರೆಸ್ಗೆ ಮತ ಹಾಕ್ಬೇಕು ಅಂತ. ಯಾವಾಗ ಅವನು ವೈಯಕ್ತಿಕಕ್ಕೆ ಬರ್ತಾನೋ, ತನಗೆ ಒಂದ್ ಸಮಸ್ಯೆ ಬಂದ್ಬಿಡುತ್ತೆ, ಆ ಸಂದರ್ಭದಲ್ಲಿ ಅವ ಭಾವನೆಗೆ ಬರ್ಲೇಬೇಕಾಗ್ತದೆ. ನನ್ಗೆ ಹೆಂಡತಿ ಮಕ್ಕಳಕ್ಕಿನ ಪಕ್ಷ ದೊಡ್ಡದಲ್ಲ, ಶಾಸಕ ದೊಡ್ಡವಲ್ಲ, ನಾನು ದುಡ್ಡು ತಗೊಂಡು ಮತ ಹಾಕೋದು ದೊಡ್ಡದಲ್ಲ ಅಂತಕ್ಕಂಥ ಭಾವನೆ ಬರ್ತೈತಿ. ನೋಡಿ, ಅದು ನನ್ನ ಪ್ರಯತ್ನ ಅಷ್ಟೇನೆ. ಯಾರಿಗೂ ಆತರ ದುಸ್ಥಿತಿ ಬರಬಾರ್ದು. ನಾನು ಹೇಳ್ತಕ್ಕಂಥ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಸರ್, ನಿಮ್ ಬ್ಯಾಕ್ ಗ್ರೌಂಡ್ ಏನು ಅಂತ ನಾನು ಆಗ್ಲೇ ಕೇಳಿದೆ. ಏನ್ ಬ್ಯಾಕ್ ಗ್ರೌಂಡ್ ಇಂದ ಬಂದವ್ರು ನೀವು ಅಂತ? ನಾನೊಬ್ಬ ರೈತ ಕುಟುಂಬದವ. ನನ್ನ ಹುಟ್ಟುತನನೇ ಒಂದು ಹೋರಾಟ. ನಾನು ಕಾಲೇಜಲ್ಲಿ ಇದ್ದಾಗಿಂದನು ನಮ್ಮ ಊರು ಸ್ವಂತ ಊರು ಹೇಗ್ನೂರು, ನನ್ನ ಕರೆಯದೇ ರಾಮನಗೌಡ ಹೇಗ್ನೂರು ಅಂತೇಳಿ. ನನ್ನ ಹುಟ್ಟೂರಿಗೆ ಬಸ್ ಇಲ್ದೇ ಇರೋ ಸಂದರ್ಭದಲ್ಲಿ ಕೂಡ ನಾನು ಬಸ್ ಡಿಪೋ 2 ಕಿಲೋಮೀಟರ್ ಅಂತರದಲ್ಲಿದ್ದಾಗ ಕೂಡ ಪ್ರತಿದಿನ ನಾನು ಕಾಲೇಜ್ ಮುಗಿಸ್ಕೊಂಡು ಹೋಗಿ ನಾನು ಬಸ್ ಬಿಡೋವರೆಗೂ ಹೋರಾಟ. ಪ್ರತಿದಿನ 1 ವರ್ಷದವರೆಗೆ ನಾವು 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಸ್ ಬಿಡಿಸೋ ವ್ಯವಸ್ಥೆ ಮಾಡಿದ್ವಿ. ನನ್ನ ಹೋರಾಟ ಜೀವನ ಅಲ್ಲಿಂದ ಪ್ರಾರಂಭ ಆಗಿತ್ತು. ಅದರ ನಂತರ ಇದು YTPS ಮತ್ತು RTPS ಅಲ್ಲಿ
ಸುಮಾರು ಲ್ಯಾಂಡ್ ಲೂಸರ್ಸ್ ಗಳಿಗೆ ಸರ್ಕಾರ ಉದ್ಯೋಗ ಕೊಡದೇ ಇರೋ ಸಂದರ್ಭದಲ್ಲಿ ಹೋರಾಟದ ಮುಂಚೂಣಿಯಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಹೋರಾಟ ಮಾಡಿದೆ. ಸತತ 3 ತಿಂಗಳ ಕಾಲ ನಿರಂತರ ಒಂದು ಧರಣಿ ಕೂತ್ಕೊಂಡ ಪ್ರತಿಫಲಕ್ಕೆ ಸುಮಾರು 500 ಜನರಿಗೆ ಸರ್ಕಾರಿ ಉದ್ಯೋಗ ಸಿಗುವಂತ ಅವಕಾಶ ಸಿಕ್ತು. ಅದೇ ರೀತಿ ಆ ಸಂದರ್ಭದಲ್ಲಿ ಬಹಳಷ್ಟು ಜನ ನಮ್ಗೆ ಸಹಕಾರ ನೀಡಿ ಬೆಂಬಲ ಕೊಟ್ಟರು. ಇದೇ ರೀತಿ ಹೋರಾಟ ಮುಂದುವರಿಸು, ನಿನ್ನ ಮುಂದಿನ ಭವಿಷ್ಯದಲ್ಲಿ ಚೆನ್ನಾಗಿರುತ್ತೆ. ಈ ರೀತಿ ಯಾವುದೇ ಕಾರಣಕ್ಕೂ ಹೋರಾಟಕ್ಕೆ ಎಷ್ಟೇ ಜನ ನನ್ನಿಂದ ಬಂದು ನಮ್ಮ ಹೋರಾಟಕ್ಕೆ ಹಾನಿ ಮಾಡೋ ಸಂದರ್ಭದಲ್ಲಿ ಕೂಡ ನಾವು ಎದೆಗುಂಜಲಿಲ್ಲ. ಸುಮಾರು ಪೊಲೀಸ್ ವ್ಯಾನ್ಗಳು ಬಂದು ನಮ್ಮನ್ನು ಅರೆಸ್ಟ್ ಮಾಡೋ ಲೆವೆಲ್ಗೂ ಬಂದಾಗ್ಲೂ ಕೂಡ ನನ್ನ 24 ಗಂಟೆ ನನ್ನ ಕಾವಲು ಇಟ್ಟಿದ್ರು. ನನಗೆ ಕಾವಲು ಇಟ್ಟಿದ್ರು. ರಾಮನ್ಗೌಡ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಏನ್ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಕೂಡ ನಾವು ಜಗ್ಲಿಲ್ಲ. ಆವಾಗ ಸಾಮಾನ್ಯ ಈಗ ಇರ್ತಕ್ಕಂಥ ಬೋಸರಾಜ್ ಸಾಹೇಬರು ಮತ್ತು ರವಿ ಬೋಸರಾಜ್ ಅವರು, ಶಾಸಕ ಶಿವರಾಜ್ ಪಾಟೀಲ್ರು, ಅವ್ರೆಲ್ಲರೂ ಕೂಡ ನನ್ನ ಹೋರಾಟದಿಂದ ಹೆಂಗಾರ ಮಾಡಿ ಇಳಿಸ್ಬೇಕು ಅನ್ನೋ ಒಂದು ಸತಾಯಗತಾಯ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ನಾವು ಹಗ್ಗ ಜಗ್ಲಿಲ್ಲ. ಆ ಹೋರಾಟಕ್ಕೆ ನಾವು ನಿರಂತರ ಹೋರಾಟ ಮಾಡಿದ್ವಿ. ಅರಬೆತ್ತಲೆ ಹೋರಾಟ ಆಯ್ತು, ರಸ್ತೆ ರೋಕ ಹೋರಾಟ ಆಯ್ತು. ಕಂಪನಿ ಒಳಗಡೆ ಸುಮಾರು ಕಾರ್ಮಿಕರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು, ಯಾರು ಕಾರ್ಮಿಕರು 1.5 ತಿಂಗಳು ಕಾರ್ಮಿಕರು ಒಳಗಡೆ ಹೋಗದೆ ಇರೋ ತರ ಅವರು ಸ್ವಯಂಕೃತ ಒಂದು ನಿರ್ಧಾರ ತೆಗೆದುಕೊಂಡ್ರು. ಯಾಕಂತಂದ್ರೆ ರಾಮನ್ಗೌಡರು ಹೋರಾಟ ಮಾಡ್ತಾರೆ ಅಂದ್ಮೇಲೆ ಅದು 100% ಅದು ಪಾಂಜಿಗೆ ಮುಟ್ಟಿಸ್ತಾರೆ. ಅಂದ್ರೆ ಯಾವ್ದೆಲ್ಲ ಸಕ್ಸಸ್ ಆಗಿದೆ ಸರ್? ನಾನು ಹೋರಾಟ ಮಾಡಿರ್ತಕ್ಕಂಥದ್ದು ಎಲ್ಲಾನು ಸಕ್ಸಸ್ ಆಗಿದೆ. ಒಂದಷ್ಟು ಉದಾಹರಣೆ ಇದೇ ಹೇಳಿದ್ವಲ್ಲ, RTPS ಮತ್ತು YTPS ಅಲ್ಲಿ ಇವತ್ತು ಸುಮಾರು ಒಂದು 500 ಜನರಿಗೆ ಒಂದು ಉದ್ಯೋಗ ಅವಕಾಶ ಸಿಗೋದಕ್ಕೆ ಅದಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅದನ್ನ ಮುಖ್ಯಮಂತ್ರಿವರೆಗೂ ಯಾವ ರೀತಿ ಅಂದ್ರೆ ಮುಖ್ಯಮಂತ್ರಿಗಳೇ ಅದನ್ನ ನಿರ್ಧಾರ ತೆಗೆದುಕೊಳ್ಳಂತ ಡಿಸಿಷನ್ ಬರೋವರೆಗೂ ನಾವು ಹೋರಾಟ ಮಾಡಿದ್ವಿ. ಮುಖ್ಯಮಂತ್ರಿಗಳು ಅದು ಡಿಸಿಷನ್ ತಗೊಂಡ್ರು. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಅದ್ ನಿರ್ಧಾರ ತಗೊಂಡು ಅದು ಹೋರಾಟ ಅದನ್ನು ಮೊದಲು ಟೆಂಟ್ ತೆಗೆದ್ರೆ ನಾನು ಅಲ್ಲಿ ಉದ್ಘಾಟನೆಗೆ ಬರ್ತೀನಿ, ಇಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಈಗ ಇರ್ತಕ್ಕಂಥ ರಾಯಚೂರು MP ಕುಮಾರ್ ನಾಯಕ್ ಅವರು MD ಅವರು ಇದ್ರು, KPCL MD ಇದ್ರು. ಇಲ್ಲಿ ಕಿಶೋರ್ ಬಾಬು ಅಂತೇಳಿ SP ಸಾಹೇಬ್ರು ಇದ್ರು. ಗೌತಮ್ ಬಗಾದಿ ಅಂತೇಳಿ ಅವರು ಸಾಹೇಬ್ರ DC ಆಗಿದ್ರು. ನಮ್ಮ ಹೋರಾಟಕ್ಕೆ ಅವರೇ ಸಾಕ್ಷಿ. ಅವರೇ ಸಾಕ್ಷಿ. ಅವರೆಲ್ಲರ ನೇತೃತ್ವದಲ್ಲಿ ನಾವು ಸಹಭಾಗಿತ್ವದಲ್ಲೇ ನಮ್ಮ ಹೋರಾಟನ ಕೊನೆಯ ಹಂತವಾಗಿ ಅಂದ್ರೆ ಪ್ರತಿಫಲ ಸಿಕ್ಕ ಮೇಲೆನೆ ನಾವು ಹೋರಾಟನ ಹಿಂತೆಗ್ದಿದ್ವಿ. ಅದು ನಮ್ಮ ದೊಡ್ಡ ಹೋರಾಟ ಅಂತ. ಹೈದರಾಬಾದ್ ಕರ್ನಾಟಕದಲ್ಲೂ ಹಲವಾರು ಶಾಸಕರು ಈಗಲೂ ಇದ್ದಾರೆ. ಬಟ್ ನಿಮಗೆ ಅವಕಾಶ ಕೊಟ್ರೆ ಈ ಭಾಗದಲ್ಲಿ ಬೆಲ್ಟ್ ಸ್ಟ್ರಾಂಗ್ ಮಾಡೋ ಪ್ರಯತ್ನ ಅಂತೂ ಮಾಡ್ತೀರಿ? ಖಂಡಿತ ಮಾಡ್ತೀನಿ. ಓಕೆ, ಅಮೇಜಿಂಗ್. ವೆಲ್ ಸರ್, ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ, ಸೊ ಅವಕಾಶಗಳು ಹೆಚ್ಚಾಗಿ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಾಯಚೂರಿನ ಚಿತ್ರಣ, ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಚಿತ್ರಣ. ಟಿಕೆಟ್ಗಾಗಿ ಹೋರಾಟ ಮಾಡೋದು ಬೇರೆ ಮತ್ತು ಜನರಿಗೋಸ್ಕರ ಏನಾದ್ರು ಒಂದು ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡೋದು ಬೇರೆ. ಸೊ 2 ಡಿಫ್ರೆಂಟ್ ಆಂಗಲ್ ನಲ್ಲಿ ಒಂದು ವ್ಯಕ್ತಿತ್ವ ಕೆಲಸವನ್ನ ಮಾಡ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ, ಗೊತ್ತಿಲ್ಲ ಭಗವಂತ ಹೇಗೆ ಅವರಿಗೆ ಅವಕಾಶಗಳನ್ನ ದಯಪಾಲಿಸ್ತಾನೆ ಅಂತ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ರಾಯಚೂರಿನಿಂದ.